ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿ ಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಭಾಗವತದ ಶ್ರವಣದ ಪೂರ್ವಭಾವಿಯಾಗಿ ಪದ್ಮಪುರಾಣದಲ್ಲಿ ಬಂದಿರುವಂಥ ಭಾಗವತ ಮಹಾತ್ಮ್ಯದ ಶ್ರವಣವನ್ನು ನಾವು ಮಾಡ್ತಿದ್ದೇವೆ. ಅದರಲ್ಲಿ 4 ಅಧ್ಯಾಯಗಳು, ಒಟ್ಟು 6 ಅಧ್ಯಾಯಗಳು, ಅದರಲ್ಲಿ 4 ಅಧ್ಯಾಯಗಳು ಸಮಾಪ್ತ ಆಗಿವೆ. ಆತ್ಮದೇವ ಅಂತ ಒಬ್ಬ ಬ್ರಾಹ್ಮಣನಿಗೆ ಧುಂದುಕಾರಿ ಅಂತ ಒಬ್ಬ ದುಷ್ಟ ಮಗ ಇದ್ದ. ಹಾಗೆಯೇ ಅದೇ ಬ್ರಾಹ್ಮಣನ ಮನೆಯಲ್ಲಿದ್ದಂಥ ಒಂದು ಧೇನುವಿಗೆ ಗೋಕರ್ಣ ಅಂತ ಒಬ್ಬ ಮಗನೂ ಹುಟ್ಟಿದ್ದ. ಈ ಧುಂದುಕಾರಿ ದುಷ್ಟನಾಗಿದ್ದ. ಆದರೆ ಗೋವಿನ ಹೊಟ್ಟೆಯಲ್ಲಿ ಹುಟ್ಟಿದ ಆ ಮಗ ಜ್ಞಾನಿಯಾಗಿದ್ದ, ತಪಸ್ವಿಯಾಗಿದ್ದ ಅನ್ನೋದನ್ನೆಲ್ಲ ನೋಡಿದ್ದೇವೆ. ತನ್ನ ಮಗನ ದುರ್ವರ್ತನೆಯನ್ನು ಸಹಿಸಲಿಕ್ಕಾಗದೆ ಈ ಆತ್ಮದೇವ ವಾನಪ್ರಸ್ಥಾಶ್ರಮ ಸ್ವೀಕಾರ ಮಾಡಿದ, ಕಾಡಿಗೆ ಹೊರಟು ಹೋದ. ಅಲ್ಲಿ ಭಾಗವತ ಗ್ರಂಥ, ಅದರಲ್ಲೂ ವಿಶೇಷತಃ 10ನೇ ಸ್ಕಂಧ ಇದನ್ನೆಲ್ಲ ಪಠನ ಮಾಡಿ ಭಗವಂತನ ಪಾದ ಸೇರಿದ. ಮುಂದೆ ಧುಂದುಕಾರಿಯ ಗತಿ ಏನಾಯಿತು ಅನ್ನೋದನ್ನು ಈಗ ನೋಡ್ತೇವೆ. ಪಿತರಿ ಯುಪರತೆ ತೇನ ಜನನೀ ತಾಡಿತಾ ಭೃಶಂ ಕ್ವವಿತ್ತಂ ತಿಷ್ಠತಿ ಬ್ರೂಹಿ ಹನಿಷ್ಯೇ ಲತ್ತಯ ನಚೇತ್. ತಂದೆ ಬದುಕಿರುವವರೆಗೂ ಈ ಧುಂದುಕಾರಿ ಸ್ವಲ್ಪ ದಿವಸ ಸುಮ್ಮನೆ ಇದ್ದ. ಆದರೆ ತಂದೆ ತೀರ್ಕೊಂಡ್ಮೇಲೆ ಈ ಮಗ ತಾಯಿಯನ್ನೇ ಹೊಡಿಲಿಕ್ಕೆ ತೊಡಗಿದೆ. ನಮ್ಮ ತಂದೆ ಸಂಪತ್ತಿನ ಎಲ್ಲಿಟ್ಟಿದ್ದಾನೆ ಹೇಳು, ಇಲ್ಲೇ ನೀನು ಕೊಂದೇ ಹಾಕಿಬಿಡ್ತೇನೆ ಅಂತ ಹೇಳಿದ್ನಂತೆ. ಇಲ್ಲಿ ಲತ್ತಯ ಅಂತಿದೆ. ಆ ಲತ್ತಯ ಅನ್ನೋದನ್ನು ಇಲ್ಲಿ ಕೆಲವು ಕಡೆ ಕನ್ನಡದಲ್ಲಿ ಅನುವಾದಿಸಿಲ್ಲ. ಲತ್ತ ಅಂದರೆ ಬಟ್ಟೆಯ ತುಂಡು. ಪ್ರಾಯ ಬಟ್ಟೆ ತುಂಡಿನಿಂದ ನಿನ್ನ ಬಾಯಿಯನ್ನು ಮುಚ್ಚಿ ಉಸಿರಾಡ್ಲಿಕ್ಕೆ ಬರದಂತೆ ಮಾಡಿ ಕೊಂದು ಹಾಕ್ತೀನಿ ಅಂತ ಅಭಿಪ್ರಾಯ ಇದ್ದಿರಬೇಕು. ಇನ್ನು ಕೆಲವು ಕಡೆ ಅನುವಾದ ಮಾಡುವವರು ಬೆಂಕಿಯ ಕೊಳ್ಳಿಯಿಂದ ನೀನು ಸುಟ್ಟು ಹಾಕ್ತೇನೆ ಅಂತ ಹೇಳಿದಂತೆ ಕಾಣಿಸ್ತದೆ. ಹೀಗೆ ಲತ್ತ ಅನ್ನೋ ಒಂದು ಶಬ್ದ ಇಲ್ಲಿ ಕನ್ನಡದಲ್ಲಿ ಅನುವಾದಿತ ಆಗಿಲ್ಲ. ಬೆಂಕಿಯ ಕೊಳ್ಳಿಯಿಂದ ಅಥವಾ ಬಟ್ಟೆಯ ಚೂರಿನಿಂದ ನಿನ್ನ ಕುತ್ತಿಗೆಯನ್ನು ಬಿಗಿದು ಕೊಂದು ಹಾಕ್ತೀನಿ ಅಂತ ಒಂದು ತಾತ್ಪರ್ಯ ಇದ್ದಿರಬೇಕು. ಮಗನ ಈ ಪೀಡೆಗೆ ಹೆದರಿ ಒಂದು ದಿವಸ ಆ ತಾಯಿ ರಾತ್ರಿ ಹೊತ್ತು ಬಾವಿಗೆ ಹಾರಿ ಪ್ರಾಣ ಕಳ್ಕೊಂಡ್ಳು. ಮುಂದೆ ಗೋಕರ್ಣ ತೀರ್ಥಯಾತ್ರೆಗೆ ಹೋಗಬೇಕು ಅಂತ ಹೊರಟೋದ. ಸುಖ ದುಃಖ ಎಲ್ಲವನ್ನೂ ಕೂಡ ಸಮಾನವಾಗಿ ಕಂಡು ಅವನು ಯೋಗಿಯಾಗಿ ಸಂಚರಿಸಿದ. ಈ ಕಡೆ ಧುಂದುಕಾರಿ ತನ್ನ ಲೋಲುಪ ಜೀವನ, ಲಂಪಟ ಜೀವನವನ್ನು ಮುಂದುವರಿಸಿದ. ಏನು ಮಾಡಿದ? ಪಂಚಪಣ್ಯವಧೂವೃತಃ, ಒಬ್ಬಳು ವೇಶ್ಯ ಸಾಲದು ಅಂಥೇಳಿ 5 ಜನ ವೇಶ್ಯಾಸ್ತ್ರೀಯರನ್ನು ಇಟ್ಕೊಂಡು ಅವರನ್ನೆಲ್ಲ ಮನೆಯಲ್ಲೇ ಇಟ್ಕೊಂಡು ಸುಖ ಪಡ್ಲಿಕ್ಕೆ ಪ್ರಾರಂಭ ಮಾಡಿದ. ಅವರ ಪೋಷಣೆಗಾಗಿ ಕ್ರೂರ ಕಾರ್ಯ ಮಾಡ್ತಿದ್ದ. ಒಂದು ಸರಿ ಅವರು ನಮಗೆಲ್ಲ ಒಡವೆ ಆಭರಣ ತಂದುಕೊಡು ಅಂತ ಹೇಳಿದರು. ಇವನೇನು ಮಾಡಿದ? ತನ್ನ ಮುಂದಿನ ಗತಿ, ತನಗೆ ಕಾದಿರುವ ದುರ್ಗತಿ ಇತ್ಯಾದನ್ನು ಗಮನಿಸದೆ ಮನೆಯಿಂದ ಹೋದ. ಒಂದಿಷ್ಟು ಎಲ್ಲಿಯೋ ಹಣನೂ ಸಂಪಾದನೆ ಮಾಡಿದ. ಕೊನೆಗೆ ಮನೆಗೆ ಬಂದು ಸೇರಿದ. ದೊಡ್ಡ ಪ್ರಮಾಣದ ವಸ್ತ್ರ ಆಭರಣ ಎಲ್ಲ ಅದನ್ನೆಲ್ಲ ಅವ್ರು ಮುಂದಿಟ್ಟ. ಆಮೇಲೆ ಅದನ್ನೆಲ್ಲ ಅವ್ರು ಹಂಚಿಕೊಂಡ್ರು. ಇವನು ಈ ಕಡೆ ವಿಶ್ರಾಂತಿ ತಗೊಳ್ಳಿಕ್ಕೆ ಅಂತ ತೊಡಗಿದ್ದಾಗ ರಾತ್ರಿ ಅವ್ರು ಆಲೋಚನೆ ಮಾಡಿದ್ರಂತೆ, ಇಷ್ಟೊಂದು ದುಡ್ಡು ಎಲ್ಲಿಂದ ತಂದಾನೀತ? ಒಮ್ಮೆಲೆ ಪ್ರಾಯ ಎಲ್ಲಿಯಾದರೂ ಕಳ್ಳತನ ಮಾಡ್ತಿದ್ದಿರಬೇಕು. ಕಳ್ಳತನ ಮಾಡಿ ನಮಗಾಗಿ ದುಡ್ಡು ಆಭರಣ ತಂದಿರಬೇಕು. ಇವನು ನಿತ್ಯ ಹೀಗೆ ಮಾಡುವುದಂತೂ ನಮ್ಗೆ ಗೊತ್ತಿದ್ದೇ, ಸ್ವಭಾವ ಗೊತ್ತಿದ್ದೇ ಇದೆ. ಒಂದು ದಿವಸ ರಾಜನಿಗೆ, ರಾಜರ ಭಟರಿಗೆ ಈ ಎಲ್ಲ ಸುದ್ದಿ ಗೊತ್ತಾಗ್ತದೆ. ಅವ್ರು ಏನು ಮಾಡ್ತಾರೆ? ಇವನನ್ನು ಹಿಡಿದು ಇವನು ಏನೇನು ಸಂಪತ್ತನ್ನು ಕದ್ದಿದ್ದಾನೆ ಅದನ್ನೆಲ್ಲ ಕಿತ್ಕೊಂಡು ಇನ್ನೊಂದು ಶಿಕ್ಷೆ ಕೊಡ್ತಾರೆ. ಈ ಸಂಪತ್ತು ಮತ್ತು ನಮ್ಮ ಕೈ ತಪ್ಪಿ ಹೋಗ್ತದೆ. ಅವಾಗ ಏನು ಮಾಡಬೇಕಾಗಾದ್ರೆ? ಅದರಿಂದ ಈ ಸಂಪತ್ತನ್ನೆಲ್ಲ ನಾವೇ ದಕ್ಕಿಸ್ಕೋಬೇಕು, ನಮ್ಮ ಕೈಯಲ್ಲಿ ಉಳಿಬೇಕು ಅಂತಾದರೆ ಇವನು ಹೆಂಗೂ ಒಂದು ದಿವಸ ಸತ್ತೋಗೋವನು. ರಾಜರಾದರೂ ಇವನಿಗೆ ಮರಣದಂಡನೆ ಕೊಡುವವರೇ.
ನಾವೇ ಇವನನ್ನು ಕೊಂದು ಹಾಕಿಬಿಡೋಣ ಅಂತ ಆಲೋಚನೆ ಮಾಡಿದ್ರಂಥವ್ರು. ಅವನು ಮಲ್ಕೊಂಡಿದ್ದಾಗ ಅವನು ಹಗ್ಗ ಕಟ್ಟಿದ್ರು. ಹಗ್ಗ ಕಟ್ಟಿ ಕುತ್ತಿಗೆಗೂ ಹಗ್ಗ ಬಿಗಿದ್ರು. ಅವನನ್ನು ಕುತ್ತಿಗೆ ಹಗ್ಗ ಬಿಗಿದು ಉಸಿರು ಕಟ್ಟಿ ಸಾಯಿಸ್ಲಿಕ್ಕೆ ಪ್ರಯತ್ನ ಪಟ್ಟರು. ಅವನು ಅಷ್ಟಾದರೂ ಸಾಯಲಿಲ್ಲ. ಪಾಶಂ ಕಂಠೆ ನಿಧಾಯಸ್ಯ ತನ್ಮೃತ್ಯು ಉಪಚಕ್ರಮು ಚಿಂತಾಯುಕ್ತ ತದಾ ಭವನ್ ತಪ್ತಾಹಾರ ಸಮೂಹಾಂಶ್ಚ ತನ್ಮುಖೇ ಹಿ ವಿಚಿಕ್ಷುಪು. ಬೇಗ ಸತ್ತು ಹೋಗಲಿ ಅಂಥೇಳಿ ಉರಿಯುವ ಕೊಳ್ಳಿಯನ್ನೆಲ್ಲ ಅವನು ಬಾಯಿಗೆ ತುರುಕಿದ್ರು. ಅವನು ಆ ಚಿತ್ರಹಿಂಸೆ ತಡೆಯಲಾರದೆ ಸತ್ತು ಹೋದ. ಅವನ ಶರೀರವನ್ನು ಒಂದು ಹೊಂಡದಲ್ಲಿ ಹಾಕಿದರು. ಯಾವುದೋ ದೊಡ್ಡ ತೆಗ್ಗು ತೋಡಿ ಅಲ್ಲಿ ಹಾಕಿಬಿಟ್ರು. ಇದು ಅವ್ರ ಸ್ವಭಾವ ಅಷ್ಟೆ. ಪ್ರಾಯ ಸಾಹಸಿಕಾ ಸ್ತ್ರೀಯ, ದುಷ್ಟ ಸ್ತ್ರೀಯರು ಸಾಹಸ ಅವ್ರ ಸ್ವಭಾವನೆ ಈ ಥರ ಇರ್ತದೆ. ಸಾಮಾನ್ಯ ಸ್ತ್ರೀಯರು, ಕುಲಸ್ತ್ರೀಯರು ಇಂಥವೆಲ್ಲ ದುಷ್ಟ ಕೆಲಸ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಇಂಥ ನೀಚ ಸ್ತ್ರೀಯರು ಸಾಹಸ ಮಾಡಲಿಕ್ಕೆ ಹಿಂಜರಿಯೋದಿಲ್ಲ. ನತಜ್ಞಾತಂ ತದ್ರಹಸ್ಯಂತು, ಆದರೆ ಯಾರಿಗೂ ಗೊತ್ತಾಗಲಿಲ್ಲ ಇವರೇ ಆತನನ್ನು ಕೊಂದು ಹಾಕಿದ್ರು ಅಂಥೇಳಿ. ಎಲ್ಲಿ ಹೋದ ನಿಮ್ಮ ಗೆಳೆಯ ಅಂತ ಯಾರು ಕೇಳಿದ್ರಿ ಜನ ಇವರನ್ನ, 5 ಜನರನ್ನ. ಅವನು ಬರೋವನಿದ್ದಾನೆ, ಎಲ್ಲೋ ದೂರದ ಊರಿಗೆ ಹೋಗಿದ್ದಾನೆ, ಒಂದಿಷ್ಟು ಸಂಪತ್ತು ಸಂಪಾದನೆ ಮಾಡಿ ಬರೋವನಿದ್ದಾನೆ, ಇದೇ ವರ್ಷನೇ ಬರ್ತಾನೆ ಅಂತೆಲ್ಲ ಅವರಿಗೆ ಮಂದಿಗೆ ಏನೇನೋ ಸುಳ್ಳು ಹೇಳ್ತಾ ಇದ್ರು. ಯಾವತ್ತೂ ದುಷ್ಟ ಸ್ತ್ರೀಯರ ಬಗ್ಗೆ ವಿಶ್ವಾಸ ಇಡಬಾರ್ದು. ವಿಶ್ವಾಸೇಯ ಸ್ಥಿತೋ ಮೂಢ ಸ ದುಃಖೈ ಪರಿಭೂಯತೆ. ಸುಧಾಮಯಂ ವಚೋಯಾಸಾಂ, ಮಾತು ಅಮೃತದಂತೆ ಜೇನ್ನಂತೆ ಇರ್ತದೆ. ಹೃದಯಂ ಕ್ಷುರಧಾರಾಭಂ, ಆ ದುಷ್ಟ ಸ್ತ್ರೀಯರ ಹೃದಯ ಮಾತ್ರ ಕತ್ತಿ ಅಲುಗಿನಂತೆ ತೀಕ್ಷ್ಣವಾಗಿರ್ತದೆ. ಪ್ರಿಯಃ ಕೋ ನಾಮ ಯೋಷಿತಾಂ, ಅಂಥವರಿಗೆ ಯಾರೋ ಕುಲಸ್ತ್ರೀಗೆ ಗರತಿಗೆ ಮದುವೆ ಮಾಡಿಕೊಟ್ರೆ ಆ ಗಂಡನನ್ನು ನಂಬಿಕೊಂಡು ಇರ್ತಾಳೆ. ಆಗ ಅಂಥ ಗಂಡನು ಅವಳನ್ನು ನಂಬಿಕೊಂಡು ಇಬ್ಬರು ಸಮರಸದ ಬಾಳನ್ನು ಬದುಕ್ತಾರೆ. ಇಂಥವರಿಗೆ ಇವತ್ತು ಒಬ್ಬ ಪುರುಷ, ನಾಳೆ ಮತ್ತೊಬ್ಬ ಪುರುಷ ಬೇಕಾದ. ಅವ್ರಿಗೆ ಪ್ರೀತಿ ಪಾತ್ರ ಯಾರೂ ಪ್ರೀತಿ ಪಾತ್ರರಿಲ್ಲ. ಸಂಪತ್ತು ಇಷ್ಟೇ ಅವ್ರಿಗೆ ಮುಖ್ಯ. ಸಂಹೃತ್ಯ ವಿತ್ತಂ ತಾಯಾತಾಹ ಕುಲಟಾಹ ಬಹುಭರ್ತೃಕಾಹ. ಆ ಎಲ್ಲ ದುಡ್ಡು ಅಪಹಾರ ಮಾಡ್ಕೊಂಡ್ರು, ಎಲ್ಲೋ ಹೋಗಿಬಿಟ್ರು ಅವ್ರು. ಈ ಕಡೆ ಇವನ್ ಗತಿ ಏನಾಯ್ತು? ದುರ್ಮರಣ ಆಗಿತ್ತಲ್ಲ, ಮತ್ತೆ ದುಷ್ಟ ಪ್ರವೃತ್ತಿ ಬೇರೆ. ಅಲ್ಲಿ ತನಕ ಸಜ್ಜನನಾಗಿ ಬದುಕಿದವನಲ್ಲ, ಪಾಪಿಯಾಗಿ ಬದುಕಿದವನು. ಅದಕ್ಕೆ ಒಂದು ಅವನಿಗೊಂದು ಪಿಶಾಚಿ ಜನ್ಮ ಬಂತು. ಮಹಾನ್ ಪ್ರೇತಃ ಕುಕರ್ಮತಃ ವಾತ್ಯಾರೂಪಧರ. ನಮ್ಮಂತೆ ರಕ್ತ ಮಾಂಸ ಇದರಿಂದ ತುಂಬಿದ ದೇಹ ಇರೋದಿಲ್ಲ, ವಾಯವೇ ಶರೀರ ಇರ್ತದಂಥವು. ಈ ಮಹಾಭೂತಗಳಲ್ಲಿ ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶ. ಈಗ ನಮ್ಮ ಶರೀರದಲ್ಲಿ ಪೃಥ್ವಿ ಮಹಾಭೂತನೇ ಹೆಚ್ಚು, ರಕ್ತ ಮಾಂಸ ಇರುಬಿ ತುಂಬಿದ್ದು. ಆ ಪ್ರೇತಗಳ ಶರೀರ ಅದು ವಾಯು ಮಹಾಭೂತದಿಂದ ಕೂಡಿದ್ದಿರ್ತದೆ. ಆದ್ದರಿಂದ ಅವುಗಳ ಶರೀರ ನಮ್ಗೆ ಕಣ್ಣಿಗೆ ಕಾಣಿಸೋದಿಲ್ಲ. ಎಲ್ಲಿ ಬೇಕಾದಲ್ಲೂ ಸುಲಭವಾಗಿ ಸಂಚಾರ ಮಾಡ್ತವೆ. ಬಾಗಿಲು ಹಾಕಿದ್ರು, ಕಿಟಕಿ ಹಾಕಿದ್ರು ಅಲ್ಲಿ ತಪ್ಪಿಸ್ಕೊಂಡು ಓಡಿ ಹೋಗ್ತವೆ, ಒಳಗೆ ಬರ್ತವೆ. ಥರ ಗಾಳಿಯ ರೂಪ ತಾಳಿ ಅಲ್ಲಿ ಓಡಾಡ್ತಿದ್ದ. ಶೀತ ಆತಪ ಪರಿಕ್ಲಿಷ್ಟ. ಸಜ್ಜನ ಆಗಿದ್ದರೆ, ಸತ್ಕರ್ಮ ಮಾಡಿ ಸತ್ತವನಾಗಿದ್ದರೆ ಸಂತೋಷದಿಂದ ಇರ್ತಿದ್ದ. ಈಗ ವಿಪರೀತ ಚಳಿ, ಬಿಸಿಲು, ನಿರಾಹಾರ, ಹೊಟ್ಟೆಗೆ ಆಹಾರ ಇಲ್ಲ, ನೀರಡಿಕೆ ಆದಾಗ ಕುಡಿಲಿಕ್ಕೆ ನೀರಿಲ್ಲ, ಎಲ್ಲಿಯೂ ಅವನಿಗೊಂದು ನೆಲೆ ಸಿಗಲಿಲ್ಲ. ಅಯ್ಯೋ ನನ್ನ ದೈವ ಏನಾಯಿತು ಅಂತ ಓಡಾಡ್ತಿದ್ದ. ಸ್ವಲ್ಪ ಕಾಲ ಆದಮೇಲೆ ಈ ಗೋಕರ್ಣನಿಗೆ, ಅವನೆಲ್ಲೋ ಪ್ರವಾಸಕ್ಕೆ ಹೋಗಿದ್ನಲ್ಲ, ತೀರ್ಥಯಾತ್ರೆಗೆ, ಅವನಿಗೆ ಜನರ ಮಾತಿನಿಂದ ನಮ್ಮ ಸಹೋದರ ದುಂದುಕಾರಿ ಸತ್ತೋಗಿದ್ದಾನೆ ಅಂತ ತಿಳಿತು. ಅವನಿಗೆ ಯಾರೂ ಶ್ರಾದ್ದ ಇತ್ಯಾದಿಗಳನ್ನು ಮಾಡೋರು ಇರಲಿಲ್ಲ, ಸದ್ಗತಿ ಮಾಡಬೇಕಲ್ಲ, ಅದು ಯಾರೂ ಇರಲಿಲ್ಲ. ಅದಕ್ಕೆ ಅವನೇನು ಮಾಡಿದ, ಹೇಗೂ ತೀರ್ಥಯಾತ್ರೆಗೆ ಹೋಗಿದ್ನಲ್ಲ, ಅಲ್ಲಿಯೇ ಅವನಿಗೆ ಗಯಾ ಶ್ರಾದ್ದ ಮಚೀಕರತ್. ತೀರ್ಥಯಾತ್ರೆಗೆ ಹೋಗಿದ್ದ. ಗಯಾ ಅಂದರೆ ಇವತ್ತಿನ ಬಿಹಾರದಲ್ಲಿರುವಂಥದ್ದು ಪಿತೃಗಯ. ಅಲ್ಲಿ ಭಗವಂತನ ಪಾದ ಇದೆ, ಅಲ್ಲಿ ಶ್ರಾದ್ದ ಮಾಡಿಸ್ತಾರೆ. ಶ್ರಾದ್ದ ಮಾಡಿದ. ಆಮೇಲೆ ಯಸ್ಮಿನ್ ತೀರ್ಥೇತು ಸಂಯಾತಿ ತತ್ರ 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 ಶ್ರಾದ್ದಂ ಅವರ್ತಯತ್. ಈ ಮತ್ತು ಬೇರೆ ಬೇರೆ ತೀರ್ಥಗಳು, ಕಾಶಿ, ಬದರಿ ಕ್ಷೇತ್ರ, ಹೀಗೆಲ್ಲ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋದರೂ ಕೂಡ ಶ್ರಾದ್ದ ಮಾಡೋದು ರೂಢಿ ಇದ್ದೇ ಇದೆ. ಆ ಥರ ಇವನ ಹೆಸರಿನಿಂದ ಶ್ರಾದ್ದ ಮಾಡಿದ.
ಈ ಥರ ತೀರ್ಥಯಾತ್ರೆ ಎಲ್ಲ ಮುಗಿಸಿದ. ತಮ್ಮ ಊರಿಗೆ ಬಂದ. ಊರಿಗೆ ಬಂದಾಗ ರಾತ್ರಿ ಹೊತ್ತಾಗಿತ್ತು. ರಾತ್ರಿ ಹೊತ್ತಾಗಿದ್ದಾಗ ತಮ್ಮ ಮನೆ ಹೇಗೂ ಪರಿಚಯ ಇತ್ತು, ಮನೆಗೆ ಬಂದು ಮಲ್ಕೊಂಡ. ಜನ ಯಾರು ಅದನ್ನು ನೋಡಲಿಲ್ಲ ರಾತ್ರಿ ಹೊತ್ತಾಗಿದ್ದರಿಂದ. ಗೋಕರ್ಣ ಬಂದದ್ದು ಯಾರಿಗೂ ತಿಳಿದಿರಲಿಲ್ಲ. ಈ ಕಡೆ ಈ ಪ್ರೇತ ಓಡಾಡ್ತಿತ್ತಲ್ಲ, ಅದಕ್ಕೆ ಇದು ಗೊತ್ತಾಯಿತು, ಬಂದದ್ದು ಗೊತ್ತಾಯಿತು. ಅರ್ಧರಾತ್ರಿ ಸಂದರ್ಭದಲ್ಲಿ ಅವನಿಗೆ ಕಾಣಿಸ್ಕೊಂಡ. ಒಮ್ಮೆ ಯಾವುದೋ ಟಗರಿನಂತೆ, ಮತ್ತೊಮ್ಮೆ ಆನೆಯಂತೆ, ಒಮ್ಮೆ ಎಮ್ಮೆ, ಒಮ್ಮೆ ಕೋಣ, ಒಮ್ಮೆ ಯಾವುದೋ ಇಂದ್ರನಂತೆ, ಮತ್ತೊಮ್ಮೆ ಅಗ್ನಿಯಂತೆ, ನಾನಾ ಥರ ತೋರಿಸಿದ. ಕೊನೆಗೂ ತನ್ನ ಒಂದು ಮನುಷ್ಯ ರೂಪನೂ ತೋರಿಸಿದ. ಗೋಕರ್ಣ ಜ್ಞಾನಿ ಆದ್ದರಿಂದ ಅವನೇನು ಹೆದರಲಿಲ್ಲ. ಯಾವನೊಬ್ಬ ಅಂತೂ ದುರ್ಗತಿಯಿಂದ ದುರ್ಮರಣ ಹೊಂದಿದ ಜೀವ ಅಂತ ಗೊತ್ತಾಯ್ತು ಅವನಿಗೆ. ನೀನು ಯಾರು? ಈ ರಾತ್ರಿ ಹೊತ್ತಿನಲ್ಲಿ ಇಂಥ ಭಯಂಕರ ರೂಪಗಳನ್ನು ತಾಳಿ ಇಲ್ಲಿ ಏನು ಮಾಡ್ತಿದ್ದೆ? ನೀನೇನು ಪ್ರೇತವೇ, ಪಿಶಾಚವೇ, ರಾಕ್ಷಸನೇ, ಯಾರು ಹೇಳು ಅಂತೆಲ್ಲ ಕೇಳಿದ. ಆಗ ಈ ದುಂದುಕಾರಿ ತನ್ನದೆಲ್ಲ ಹೇಳಿದ, ಜೋರಾಗಿ ಅಳ್ಳಿಕ್ಕೆ ತೊಡಗಿದ. ಆದರೆ ಏನೂ ಹೇಳಲಿಕ್ಕಾಗಲಿಲ್ಲ ಅವನಿಗೆ. ಕೈ, ತಲೆ, ಕಣ್ಣು ಏನೇನೋ ಸನ್ನೆ ಮಾಡಿದ, ಕೈ ಕಾಲು ತಿರುಗಿಸಿದ, ಕಣ್ಣುಗಳಿಂದ ಏನೋ ಹೇಳಿದ. ಗೋಕರ್ಣ ಒಂದು ಬೊಗಸೆ ನೀರು ಅವನ ಮೇಲೆ ಎರಚಿದ. ನೀರಿನ ಸ್ಪರ್ಶದಿಂದ, ಪ್ರಾಯ ಅದು ಬರೇ ನೀರಿರಲಿಕ್ಕಿಲ್ಲ, ಮಂತ್ರ ಪವಿತ್ರವಾದ ನೀರಿದ್ದಿರಬೇಕು. ಆ ನೀರು ಎರಚಿದಾಗ ಪ್ರೇತದ ಪಾಪ ಪರಿಹಾರ ಕಂಡಿತು. ಆವಾಗ ಅದು ಮಾತಾಡ್ಲಿಕ್ಕೆ ತೊಡಗಿತ್ತು. ನಾನು ನಿನ್ನ ಸಹೋದರ ದುಂದುಕಾರಿ ಅಂಥೇಳಿ. ಒಳ್ಳೆ ತಂದೆ ತಾಯಿಂದ್ರ ಹೊಟ್ಟೆಯಲ್ಲಿ ಹುಟ್ಟಿದ್ದೆ, ಆದರೆ ಮಹಾ ಪಾಪ ಮಾಡಿದೆ. ಎಷ್ಟು ಪಾಪ ಮಾಡಿದ್ನೋ ಪಾಪಕ್ಕೊಂದು ಲೆಕ್ಕವೇ ಇಲ್ಲ. ಮಹಾ ಅಜ್ಞಾನ ಬೇರೆ. ಜಗತ್ತನ್ನೆಲ್ಲ ಪೀಡಿಸ್ತಾ ಇದ್ದೆ, ವೇಶ್ಯೆಯರ ಸಹವಾಸ ಮಾಡಿದೆ, ಇಂಥ ದುರ್ಮರಣ ಹೊಂದಿದೆ. ಈಗ ಪ್ರೇತ ಆಗಿಬಿಟ್ಟಿದ್ದೇನೆ. ಇವಾಗ ನನಗೇನು ತಿನ್ಲಿಕ್ಕೆ ಸಾಧ್ಯ? ಬರೀ ಗಾಳಿ ಒಂದು ಕುಡಿತೇನೆ, ಅದು ಬಿಟ್ಟು ಬೇರೆ ಏನೂ ಇಲ್ಲ. ಯಾರಿಗೇ ಆಗಲಿ ಸತ್ಕರ್ಮ ಮಾಡಿದರೆ ಸತ್ಫಲ, ದುಷ್ಕರ್ಮ ಮಾಡಿದರೆ ದುಷ್ಫಲ. ಅದರಂತೆ ನಾನು ಹೀಗೆ ಬದುಕಿದ್ದೇನೆ ಇವತ್ತು. ಏನು ಮಾಡಲಿ? ನೀನು ನನ್ನ ಬಂಧು ಗೋಕರ್ಣ, ನಮ್ಮ ತಮ್ಮ, ನೀನು ಕರುಣಾಸಾಗರ. ನನ್ನನ್ನು ಏನಾದರೂ ಮಾಡಿ ಪ್ರೇತ ಜನ್ಮದಿಂದ ಮುಕ್ತ ಮಾಡು. ಅದಕ್ಕೆ ಅವನು ಹೇಳಿದ, ನೀನು ಸತ್ತೋಗಿದ್ದು ನನಗೆ ಗೊತ್ತಿತ್ತು. ಅಲ್ಲಿ ಯಾರೋ, ನಾನು ಪ್ರವಾಸದಲ್ಲಿದ್ದಾಗ ಅಲ್ಲಿ ಯಾರ್ಯಾರೋ ನನಗೆ ಈ ಸುದ್ದಿ ಹೇಳಿದರು. ಆದ್ದರಿಂದ ನಿನಗೊಂದು ಸದ್ಗತಿ ಆಗಬೇಕು ಅಂತ ವಿದ್ಯುಕ್ತವಾಗಿ ಪಿಂಡ ಪ್ರದಾನ ಮಾಡಿದೆ. ಈ ಪಿಂಡ ಪ್ರದಾನ ಮಾಡಿದರೂ ನಿನಗಿನ್ನೂ ಮುಕ್ತಿ ಸಿಕ್ಕಿಲ್ಲಲ್ಲ. ಗಯಾದಲ್ಲಿ ಪಿಂಡ ಪ್ರದಾನ ಮಾಡಿದೆ, ಕಾಶಿಯಲ್ಲೆಲ್ಲ ಪಿಂಡ ಪ್ರದಾನ ಮಾಡಿದೆ, ಮತ್ತು ಅಲ್ಲಿಯೂ ಮುಕ್ತಿ ಆಗದೆ ಹೋದರೆ ಏನು ಮಾಡಬೇಕು? ಅದನ್ನೊಂದನ್ನು ಹೇಳು ಅಂತ ಕೇಳಿದೆ. ಇವನಂದ, ಅದಕ್ಕೆ ಈ ಪಾಪಿಷ್ಠ ಒಂದು ಸರಿ ಗಯಾದಲ್ಲಿ ಶ್ರಾದ್ದ ಮಾಡಿದೆ, ಕಾಶಿ ಕ್ಷೇತ್ರದಲ್ಲೂ ಮಾಡಿರ್ಬೋದು. ಅದಲ್ಲ, 100 ಸರಿ ಮಾಡಿದರೂ ಏನೂ ಉಪಯೋಗ ಆಗೋದಿಲ್ಲ. ಗಯಾ ಶ್ರಾದ್ದ ಶತೇನಾಪಿ ಮುಕ್ತಿರ್ನಮೇ ಭವಿಷ್ಯತಿ. ಯಾಕೆಂದರೆ ಈಗ ಅವನಿಗೆ ಪಾಪದ ಪಶ್ಚಾತ್ತಾಪ ಆಗಿತ್ತು. 100 ಬಾರಿ ನನ್ನ ಹೆಸರಲ್ಲಿ ಪಿಂಡ ಹಾಕಿದರೂ ಏನು ಉಪಯೋಗ ಆಗೋದಿಲ್ಲ. ಬೇರೆ ಏನಾದರೂ ಉಪಾಯ ವಿಚಾರ ಮಾಡು, ನೀನು ಪಂಡಿತ ಇದ್ದಿ ಅಂತಂದಂತೆ. ಏನು ಮಾಡಬೇಕು? ಅದಕ್ಕೆ ಅವನು ಹೇಳಿದ, ನಾನು ವಿಚಾರ ಮಾಡ್ತೀನಿ, ನೀನು ಎಲ್ಲಿ ಹೋಗ್ತೀವಿ ಹೋಗು, ನಿನ್ನ ಸ್ಥಾನದಲ್ಲಿ ನೀ ಇರು, ನಾನು ವಿಚಾರ ಮಾಡ್ತೀನಿ ಅಂತ ಹೇಳಿದೆ. ಇಡೀ ರಾತ್ರಿ ಕೂತು ಆಲೋಚನೆ ಮಾಡಿದೆ ಈ ಪಂಡಿತ. ಏನೂ ತಿಳಿಲಿಲ್ಲ. ಬೆಳಗಿನ ಹೊತ್ತಾಯಿತು, ಗೋಕರ್ಣ ಬಂದಿದ್ದಾನೆ ಪಂಡಿತ ಅಂತ. ಅವನ ಮೇಲೆ ಜನರಿಗೆ ಆದರ ಗೌರವ ಇತ್ತಲ್ಲ. ಜನ ಬಂದರು. ಅಲ್ಲಿ ಕೆಲವರು ವಿದ್ವಾಂಸರೂ ಇದ್ದರು, ಜ್ಞಾನಿಗಳು, ತಿಳಿದವರು ಇದ್ದರು. ಅವರಿಗೆಲ್ಲ ಈ ಪ್ರೇತದ ಸುದ್ದಿ ಹೇಳಿದೆ. ಆದರೆ ಅವರಿಗೂ ಯಾರಿಗೂ ಈ ದುಂದುಕಾರಿಗೆ ಏನು ಮಾಡಿ ವಿಮುಕ್ತಿ ಕೊಡಬೇಕು ಅಂತ ಗೊತ್ತಾಗಲಿಲ್ಲ. ಆಗ ಅವರೆಲ್ಲರೂ ಅಂದರು, ಏನು ಬೇಡ, ಭಗವಂತ ಸೂರ್ಯ ಇದ್ದಾನೆ, ಅವನೇ ಹೇಳಬೇಕು ಇದಕ್ಕೊಂದು ಏನಾದ್ರು ಪರಿಹಾರ ಅಂತ ಆಲೋಚನೆ ಮಾಡಿದರು. ಹಾಗಾದ್ರೆ ಏನು ಮಾಡಬೇಕು? ಸೂರ್ಯನನ್ನು ಕೇಳಬೇಕಲ್ಲ. ಸೂರ್ಯನನ್ನು ಕೇಳಬೇಕು ಅಂದರೆ ಆ ಸೂರ್ಯ ತೀವ್ರವಾಗಿ ಸಂಚಾರ ಮಾಡ್ತಿರ್ತಾನೆ, ನಮ್ಮನ್ನು ಕಾಯ್ತಾ ಅವನಲ್ಲಿ ನಿಂತಿರ್ತಾನೆ. ಅದು ಇವನೇನು ಮಾಡಿದ, ಗೋಕರ್ಣ ಸ್ತಂಭನಂ ಚಕ್ರಿಯ ಸೂರ್ಯ ವೇಗಸ್ಯ ವೈತದ. ಸೂರ್ಯನೂ ಸ್ವಲ್ಪ ತಡೆ ಹಿಡಿದು ನಿಲ್ಲಿಸಿದ ತನ್ನ ತಪಶಕ್ತಿಯಿಂದ. ಸೂರ್ಯ ಬಂದಾಗ ಅವನಿಗೆ ನಮಸ್ಕಾರ ಮಾಡಿದ. ನೀನು ಜಗತ್ ಸಾಕ್ಷಿ, ಜಗತ್ತಿನ ಎಲ್ಲ ಆಗು ಹೋಗುಗಳು ನಿನಗೆ ಗೊತ್ತಾಗ್ತವೆ. ನಮ್ಮ ಈ ದುಂದುಕಾರಿಗೆ ಮುಕ್ತಿ ಆಗಬೇಕೀಗ, ಏನು ಮಾಡಬೇಕು ಹೇಳು. ಆಗ ಸೂರ್ಯ ಸ್ಪಷ್ಟವಾಗಿ ಈ ಮಾತು ಹೇಳಿದ, ಶ್ರೀಮದ್ ಭಾಗವತಾನ್ ಮುಕ್ತಿ, ಬೇರೆ ಏನಿದ್ರು ಮುಕ್ತಿ ಆಗೋದಿಲ್ಲ, ಭಾಗವತ ಪ್ರವಚನ ಮಾಡೋವನಿಗೆ ಮುಕ್ತಿ ಆಗ್ತದೆ. 1 ವಾರ ಪ್ರವಚನ ಮಾಡು.
ಸೂರ್ಯನ ಮಾತು ಕೇಳಿದ ಇವನು. ಆಯಿತು, ಹಾಗಾದರೆ ಇದನ್ನೇ ಮಾಡಬೇಕು ಅಂತ ಅವನು ತೀರ್ಮಾನ ಮಾಡಿದ. ಅವನು ಹೀಗೆ ತೀರ್ಮಾನ ಮಾಡಿದಾಗ ಒಂದು ವಾರ ಪ್ರವಚನ ಮಾಡೋನಿದ್ದಾನೆ ಅಂತ ಕೇಳಿದಾಗ ಅಲ್ಲಿ ಎಲ್ಲ ಕಡೆಯಿಂದ ಜನ ಬಂದರು. ಯಾರು ಬಂದರು? ನಡಿಲಿಕ್ಕಾಗದೇ ಇದ್ದವರು, ಕುಂಟರು, ಕುರುಡರು, ವೃದ್ಧರು, ದುರ್ಬಲರು, ಬೇರೆ ಸಂದರ್ಭದಲ್ಲಿ ಮನೆ ಬಿಟ್ಟು ಹೊರಗೆ ಬರದೇ ಇದ್ದವರೆಲ್ಲ ಅಲ್ಲಿ ಬಂದು ತಲುಪಿದರು. ದೇವತೆಗಳಿಗೂ ಆಶ್ಚರ್ಯ, ಇದೇನು ಭೂಲೋಕದಲ್ಲಿ ಇಷ್ಟು ಜನ ಇದ್ದಾರಲ್ಲ ಅಂತ. ದೊಡ್ಡ ಜನಸಂದಣಿ ನಡೀತು. ಇವನು ಗೋಕರ್ಣ ಪೀಠದ ಮೇಲೆ ಕೂತ, ಆಸನದ ಮೇಲೆ ಕೂತು ಪ್ರವಚನಕ್ಕೆ ತೊಡಗಿದೆ. ಆ ಪ್ರೇತವು ಅಲ್ಲಿಗೆ ಬಂತು ಅದನ್ನು ಕೇಳಬೇಕು ಅಂತ. ಅದು ಸ್ವಾರಸ್ಯ. ಅದು ಎಲ್ಲಿ ಬಂತು? ಅದಕ್ಕೊಂದು ಕೂಡ್ಲಿಕ್ಕೆ ಒಂದು ಜಾಗ ಬೇಕು, ಸರಿಯಾದ ಜಾಗ. ಅಲ್ಲೊಂದು ಬಿದಿರಿನ ಮರ ಇತ್ತು ಸಮೀಪದಲ್ಲಿ. 7 ಗಂಟಿತ್ತು ಅದಕ್ಕೆ, ಆ ಬಿದಿರಿನ ಮರಕ್ಕೆ ನಡುವೆ ಗಂಟು ಇರ್ತಾವಲ್ಲ ಅಂತ. 7 ಗಂಟಿದ್ದಂಥ ಒಂದು ಬಿದಿರಿನ ಮರ. ಅಲ್ಲೊಂದು ಸಣ್ಣ ತೂತಿತ್ತು. ಆ ತೂತಿನ ಮೂಲಕ ಗಾಳಿ ರೂಪದ ಪ್ರೇತ ಒಳಗೆ ಹೋಯ್ತು. ಗಾಳಿ ರೂಪದವನಾದ್ದರಿಂದ ಒಂದು ಕಡೆ ನಮ್ಮಂತೆ ಸ್ಥಿರವಾಗಿ ಕೂತ್ಕೊಳ್ಳಿಕ್ಕೆ ಅವನಿಗೆ ಆಗ್ತಿರ್ಲಿಲ್ಲ. ಅವನಿಗೊಂದು ಸ್ಥಿರವಾದ ನೆಲೆ ಬೇಕಾಗ್ತಿತ್ತು ಕೂತ್ಕೊಳ್ಳಿಕ್ಕೆ. ಸಪ್ತಗ್ರಂಥಿಯುತಂ ತತ್ರ ಪಶ್ಯತ್ ಕೀಚಕ ಮುಚ್ಛ್ರಿತಂ ತನ್ಮೂಲ ಛಿದ್ರ ಆವಿಶ್ಯ ಶ್ರವಣಾರ್ಥಂ ಸ್ಥಿತೋಷಸೌ. ಹೀಗೆ ಅಲ್ಲಿ ಬಂದು ಕೂತ್ಕೊಂಡ. ಆಮೇಲೆ ಈ ಗೋಕರ್ಣ ಪ್ರವಚನ ಪ್ರಾರಂಭ ಮಾಡಿದ. ಸಾಮಾನ್ಯವಾಗಿ ಏನು ಮಾಡ್ತಿರ್ತಾರೆ ಅಂದರೆ, ಪ್ರವಚನ ಏರ್ಪಡಿಸ್ತಿರ್ತಾರೆ, ಇಲ್ಲಿ ವಿದ್ವಾಂಸರನ್ನು ಕರಿತಿರ್ತಾರೆ. ಒಬ್ಬ ವಿದ್ವಾಂಸನ ಪ್ರವಚನ ಕೇಳಲಿಕ್ಕೆ ಮತ್ತೊಬ್ಬ, ಅವನ ಪ್ರವಚನ ಕೇಳಲಿಕ್ಕೆ ಇವನು, ಈ ಥರ ಪರಸ್ಪರ ಹೋಗ್ತಿರ್ತಾರೆ. ಅಂಥವರು ಒಬ್ಬರನ್ನು ಕರೆಸಿದರು. ಜ್ಞಾನಿಯಾದವನೊಬ್ಬನನ್ನು, ಭಗವದ್ಭಕ್ತನನ್ನು ಕರೆಸಿದರು. ಭಾಗವತದ ಒಟ್ಟು 12 ಸ್ಕಂಧಗಳು. ಮೊದಲ ಸ್ಕಂಧದಿಂದ ಪ್ರವಚನ ಪ್ರಾರಂಭ ಮಾಡಿದ. 7 ದಿವಸದಲ್ಲಿ 12 ಸ್ಕಂಧ ಮುಗಿಬೇಕು. ಒಂದೊಂದು ದಿವಸಕ್ಕೆ ಒಂದೊಂದು ಸ್ಕಂಧ ಅಲ್ಲ, 7 ದಿವಸಕ್ಕೆ ಒಟ್ಟು 12 ಸ್ಕಂಧಗಳು ಮುಗಿಬೇಕು. ಆವತ್ತಿನ ದಿವಸದ ಕಥಾ ಮುಗಿದಂತೆ ಅಲ್ಲೊಂದು ಆಶ್ಚರ್ಯಕರವಾದ ಘಟನೆ ನಡೀತು. ಆ ಬಿದಿರನ್ನು ಇತ್ತಲ್ಲ, 7 ಗಂಟಿನಿಂದ ಕೂಡಿದ ಬಿದಿರು, ಅಲ್ಲಿ ಒಂದು ಗಂಟು ಜೋರಾಗಿ ಶಬ್ದ ಮಾಡಿ ಮುರಿದು ಹೋಯ್ತು. ಮತ್ತೆ 2ನೇ ದಿವಸ ಇನ್ನೊಂದು ಸಾಯಂಕಾಲ ಮತ್ತೊಂದು ಗಂಟು ಮುರಿಯಿತು. ಹೀಗೆ 7 ದಿನಗಳಲ್ಲಿ ಆ 7 ಗಂಟುಗಳು ಕೂಡ ಮುರಿದು ಹೋದವು. 7 ಗಂಟು ಮುರಿದು ಹೋದಾಗ ಇವನಿಗೂ ಆ ದುಂದುಕಾರಿ ಅಂತ ಒಳಗೆ ಕೂತಿತ್ತಲ್ಲ ಪ್ರೇತ, ಅದಕ್ಕೂ ಸದ್ಗತಿ ಆಯಿತು. ಪ್ರೇತ ಜನ್ಮ ಕಳ್ಕೊಂಡ. ಅಲ್ಲಿಂದ ಮುಂದೆ ಅವನು ದಿವ್ಯ ರೂಪ ತಾಳದಂತೆ. ಕೆಲವರು ಭಗವಂತನ ಭಕ್ತರು ಭಗವಂತ ಹೇಗಿರ್ತಾನೋ ಅಂಥದೇ ರೂಪ ತಾಳ್ತಾರೆ. ಪೂರ್ಣ ಭಗವಂತನಂತೆ ಇರೋದಿಲ್ಲ, ಆದರೂ ಭಗವಂತನಂತೆ ನೀಲ ರೂಪ, ಪೀತಾಂಬರ ಇದನ್ನೆಲ್ಲ ಹುಟ್ಟಿರ್ತಾರೆ ಅವರು ಕೂಡ. ಪೀತವಾಸ ಘನಶ್ಯಾಮ ಮುಕುಟಿ ಕುಂಡಲಾನ್ವಿತ. ತನ್ನ ತಮ್ಮ ಸಹೋದರ ಗೋಕರ್ಣ ಇದ್ನಲ್ಲ, ಅವನಿಗೆ ನಮಸ್ಕಾರ ಮಾಡಿದ. ನೀನು ನನ್ನ ಈ ಪ್ರೇತದ ಜನ್ಮದಿಂದ ಮುಕ್ತ ಮಾಡಿದೆ, ಇಷ್ಟೊಂದು ಉಪಕಾರ ಮಾಡಿದ್ದೀನಿ ನನಗೆ. ಅದಕ್ಕೆಲ್ಲ ಕಾರಣ ಈ ಭಾಗವತ ಅನ್ನೋ ಗ್ರಂಥ. ಕಂಪಂತೆ ಸರ್ವ ಪಾಪಾನಿ. ಭಾಗವತದ ಪ್ರವಚನ ಪ್ರಾರಂಭ ಆದ ಕೂಡಲೇ ನಮ್ಮ ಮೈಯೊಳಗಿರುವ ಪಾಪಗಳೆಲ್ಲ ನಡುಗ್ತವಂತೆ. ಈ ಕಥಾ ನಮ್ಮನ್ನೆಲ್ಲ ಸುಟ್ಟಾಗ್ತದೆ ಅಂತ ಹೆದರ್ತವೆ. ಹಸಿ ಪಾಪ, ಒಣ ಪಾಪ, ಸಣ್ಣ ಪಾಪ, ದೊಡ್ಡ ಪಾಪ, ಕಾಯದಿಂದ, ಮನಸ್ಸಿನಿಂದ, ವಾಕ್ನಿಂದ ಮಾಡಿದ ಪಾಪ, ಅವೆಲ್ಲ ಈ ಬೆಂಕಿ ಹೇಗೆ ಸೌದೆಯನ್ನು ಸುಟ್ಟಾಗ್ತದೋ, ಉರುವಲನ್ನು ಸುಟ್ಟಾಗ್ತದೋ, ಹಾಗೆ ಈ ಪಾಪಗಳೆಲ್ಲ ಸುಟ್ಟಾಗ್ತವೆ. ಆದ್ದರಿಂದ ಈ ಜಗತ್ತಲ್ಲಿ ಹುಟ್ಟಿ ಬಂದ ಮೇಲೆ ಒಂದು ಬಾರಿ ಅದನ್ನು ಶ್ರವಣ ಮಾಡಬೇಕು. ಇಲ್ಲದೆ ಹೋದರೆ ಆ ಜನ್ಮ ವ್ಯರ್ಥ. ಇಲ್ಲಿ ನಾವು ಈ ಕಥಾ ಕೇಳಿದ್ವಲ್ಲ, ಬರೇ ದುರ್ಗತಿ ಇದ್ದವರಿಗೆ, ಏನೋ ದುರ್ಮರಣ ಆದವರಿಗೆ ಈ ಥರದ್ದೊಂದು ಶ್ರವಣದಿಂದ ಸದ್ಗತಿ ಆಗ್ತದೆ ಅಂತಲ್ಲ. ಕೆಲವು ಬಾರಿ ಸಜ್ಜನರಿಗೂ ಕೂಡ ಮುಂದೆ ಹೋಗ್ಲಿಕ್ಕೆ ಏನೇನೋ ಮುಂದಿನ ಗತಿಗೆ ಏನೋ ಒಂದು ಪ್ರತಿಬಂಧಕಗಳು ಬರ್ತಿರ್ತವೆ. ಅಂಥವು ಕೂಡ ಎಲ್ಲ ಹೋಗ್ತಿರ್ತವೆ. ಅಂಥದ್ದೊಂದು ಕಥಾ ನಾನು ಕೂಡ ಕೇಳಿದ್ದೇನೆ. ಅಂತ ಬೇರೆ ಬೇರೆ ಕಥಾಗಳನ್ನು ಕೇಳಿದ್ದೇನೆ. ಅದು ಉಡುಪಿ ಪರಿಸರದಲ್ಲಿ ಹಿರಿಯ ವಿದ್ವಾಂಸರು ಬನ್ನಂಜೆ ಗೋವಿಂದಾಚಾರ್ಯ ಮುಖದಿಂದ ಒಂದ್ಸರಿ ಕೇಳಿದ್ದೆ. ದೊಡ್ಡ ವಿದ್ವಾಂಸನೇ. ಅವರು ತೀರ್ಕೊಂಡ್ರು. ಸಜ್ಜನ, ಅವರೇನು ಯಾರಿಗೂ ಕೆಟ್ಟದ್ದು ಮಾಡಿದವರೆಲ್ಲ, ಸದಾಚಾರ್ಯಗೆ ಬದುಕಿದ್ದವರು, ತೀರ್ಕೊಂಡ್ರು.
ಅದು ತೀರ್ಕೊಂಡು ಕೆಲವು ವರ್ಷ ಆದಮೇಲೆ ಅವರ ಮಗ, ಅವರ ಮೊಮ್ಮಗನ ಕಾಲದಲ್ಲಿ ಇನ್ನೊಂದು ಘಟನೆ ನಡೀತು. ಅದೇನು, ಆ ಮೊಮ್ಮಗ ಮದುವೆ ಮಾಡಿಕೊಂಡು ತನ್ನಷ್ಟು ತಾನು ಗೃಹಸ್ಥ ಜೀವನ ನಡೆಸ್ಕೊಂಡಿದ್ರು. ಒಂದು ಬಾರಿ ಈ ಮೊಮ್ಮಗನ ಹೆಂಡತಿ ತನ್ನ ಗಂಡನನ್ನು ಹೆಸರಿಟ್ಟು ಕರೆದ್ಲು. ಅವನಿಗೆ ಆಶ್ಚರ್ಯ, ಇದೇನು ಹೆಂಡತಿ ಗಂಡನ ಹೆಸರಿಟ್ಟು ಕರೆಯೋದು ಅಂದ್ರೆ ಏನು. ಮತ್ತು ಆ ಧ್ವನಿನೂ ಒಂಥರ ಬೇರೆ ಇತ್ತು. ಇದೇನು ಆಶ್ಚರ್ಯ, ಅವನಿಗೂ ಆಶ್ಚರ್ಯ. ಆವಾಗ ಧ್ವನಿ ಏನಂತಿತ್ತು, ಏನಪ್ಪ ಗೊತ್ತಾಗ್ಲಿಲ್ಲೇನು ನಾನು ಯಾರು ಅಂತ ಕೇಳ್ತದ ಧ್ವನಿ. ಏನಿದೆ, ಏನಪ್ಪ ಅಂತ ಏಕವಚನ ಕರೆಯೋದೇನು, ಇದು ವಿಚಿತ್ರವಾಗಿದೆಯಲ್ಲ. ಅದಕ್ಕೆ ಆ ಧ್ವನಿ ಹೇಳಿತು ಆಮೇಲೆ, ನಾನು ನಿಮ್ಮ ಅಜ್ಜ ಅಂತ. ಈ ಮೊಮ್ಮಗನ ತಂದೆ ಮೊಮ್ಮಗನ ಹೆಂಡತಿ ಶರೀರದೊಳಗೆ ಒಂದು ಸೇರ್ಕೊಂಡಿದ್ದ. ನಾವು ಗೊತ್ತಾಯ್ತು ಅಂತಂದ ಇವನು ಮೊಮ್ಮಗ. ನನಗೆ ಮರಣ ಆಗಿದೆ, ಆದರೆ ಇನ್ನೂ ಸದ್ಗತಿ ಆಗಿಲ್ಲ ಪೂರ್ಣ, ಸ್ವಲ್ಪ ಏನೋ ಪ್ರತಿಬಂಧಕ ಇದೆ, ಅದಕ್ಕಾಗಿ ನಿನ್ನ ಹತ್ರ ಬಂದೆ. ಸರಿ, ಏನು ಮಾಡಬೇಕು ಅಂತ ಇವ್ರು ಕೇಳಿದ್ರು. ಏನಿಲ್ಲ, ನಾನು ದಿವಸ ಇಂಥ ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ನಿನ್ನ ಹೆಂಡತಿ ಮೈ ಮೇಲೆ ಬಂದು ಕುತ್ಕೋತೇನೆ. ಅದಕ್ಕೊಂದು ಜಾಗ ಬೇಕಲ್ಲ. ಈ ಪ್ರೇತ ಬಿದಿರಿನೊಳಗೆ ಬಂದು ಸೇರ್ಕೊಂಡಿತ್ತಲ್ಲ, ಹಾಗೆ ಇದಕ್ಕೊಂದು ಇರ್ಲಿಕ್ಕೆ ಒಂದು ಜಾಗ ಬೇಕಲ್ಲ. ಇದು ನೀವು ಎಲ್ಲರೂ ಕಥಾ ಕೇಳಿರ್ತೀರಿ. ಯಾರ್ದಾರು ಮೈಯೊಳಗೆ ಸೇರ್ಕೊಂಡು ವಿಪರೀತ ತಿನ್ನೋದು, ವಿಪರೀತ ಕುಡಿಯೋದು, ಇಂಥವೆಲ್ಲ ಮಾಡ್ತವೆ. ಕೇಳಲಿಕ್ಕೊಂದು ಋಗ್ವೇದದ ಪಾರಾಯಣ ಕೇಳಲಿಕ್ಕೆ, ಪಠನ ಕೇಳಲಿಕ್ಕೆ ಒಂದು ಮಾಧ್ಯಮ ಬೇಕಲ್ಲ, ಮೀಡಿಯಾ. ನೀನು ಹೆಂಡತಿಯೊಳಗೆ ಬಂದು ಸೇರ್ಕೋತೇನೆ, ಆಯಿತು ನಾನು ಪಾರಾಯಣ ಮಾಡ್ತೀನಿ, ಎಲ್ಲ ಆದಮೇಲೆ ಕಾಶಿಗೆ ಹೋಗಿ ಒಂದ್ಸರಿ ಶ್ರಾದ್ದ ಮಾಡಿ ಬಾ, ಮುಗಿದು ಹೋಗ್ತದೆ ಅಂತ ಹೇಳಿದದ್ದು. ಆ ಪ್ರಕಾರ ದಿನನಿತ್ಯ ಒಂದು ನಿರ್ದಿಷ್ಟ ಸಂದರ್ಭಕ್ಕೆ ಅಲ್ಲಿ ಬಂದು ಸೇರ್ಕೋತಿತ್ತದ ಆ ಶರೀರದಲ್ಲಿ. ಅಲ್ಲಿ ತನಕ ಆ ಹೆಂಡತಿ, ಆ ಹೆಣ್ಮಗಳು ಗಂಡನ ಜೊತೆ ಹೇಗಿರ್ಬೇಕೋ ಹಾಗೇ ಇರ್ತಿದ್ಲು. ಅದು ಬಂದು ಕೂತ್ಕೊಂಡು ಮನ ಬಂದಿದ್ದೇನೆ ಅಂತಿತ್ತದು. ಈ ಮೊಮ್ಮಗ ಪಾರಾಯಣ ಪ್ರಾರಂಭ ಮಾಡ್ತಿದ್ದು. ಇಡೀ ಪಾರಾಯಣ ಎಲ್ಲ ಮುಗಿತಿತ್ತು. ಅದೆಲ್ಲ ಮುಗಿದ್ಮೇಲೆ ಆಯ್ತು ಹೋಗಿ ಬರ್ತೀನಿ ಅಂತ ಅದು ಹೋಗ್ತಿತ್ತು. ಅದು ಮುಗಿದ್ಮೇಲೆ ಇವಾಗ ಕಾಶಿಗೆ ಹೋಗಿ ಶ್ರಾದ್ದ ಮಾಡಿ ಬಂದರು. ಅದಾದಮೇಲೆ ಮತ್ತೊಂದು ದಿವಸ ಆಯ್ತು ಎಲ್ಲ ಮುಗಿದಿದೆ ಅಂತ ಸೂಚನೆ ಸಿಕ್ತು. ಈ ಥರನೂ ನಡೀತದೆ ಅಂತ ಒಂದೊಂದು. ಬರೇ ದುರ್ಮರಣ ಆಗಿದ್ದವರಿಗೆ ಅಂತಲ್ಲ, ಸನ್ಮರಣ ಆಗಿದ್ದವರಿಗೂ ಕೂಡ ಏನೋ ಒಂದು ತೊಂದರೆ ಇರ್ತದೆ ಕೆಲವು ಸರಿ. ಮುಂದೆ ಅವ್ರವ್ರ ಗತಿ ಮತ್ತೆ ಸ್ವರ್ಗಕ್ಕೆ ಹೋಗ್ಬೇಕು, ನರಕಕ್ಕೆ ಹೋಗ್ಬೇಕು, ಮರಳಿ ಬರಬೇಕು, ಅಲ್ಲಿ ಏನೇನೋ ಪ್ರತಿಬಂಧಕಗಳಿರ್ತಿರ್ತವೆ. ಅಂಥದಕ್ಕಿಂಥದ್ದು ಏನೇನೋ ಮಾಡ್ತಿರ್ತಾರೆ. ಒಂದಕ್ಕೆ ಋಗ್ವೇದ, ಒಂದಕ್ಕೆ ಮಹಾಭಾರತ, ಮತ್ತೊಂದಕ್ಕೆ ಭಾಗವತ. ಅಂತೂ ಮನೆಯಲ್ಲಿ ಇಂಥ ಕಥಾಗಳೆಲ್ಲ ನಡೆದಿದ್ರೆ ಯಾವುದೇ ಥರದ ಪಾಪ ದೋಷ ಅಲ್ಲಿ ಏನೂ ಆಗೋದಿಲ್ಲ. ಇದು ಆ ಪ್ರೇತನೇ ಹೇಳಿದ ಮಾತು. ಏನಂತ ಹೇಳಿತು, ನಮಗೆ ಈ ಶರೀರ ಏನು ಸಿಕ್ಕಿದೆ ಇದು ಅನಿತ್ಯವಾದ ಶರೀರ. ಇಂಥ ಒಂದು 70-80 ವರ್ಷ ಬದುಕಿರುವಂಥ ಶರೀರವನ್ನು ಚೆನ್ನಾಗಿ ತಿಂದುಂಡು ವ್ಯಾಯಾಮ ಮಾಡಿ ಕೊಬ್ಬಿಸಿ ಇದನ್ನು ಪೋಷಿಸಿ ಏನು ಲಾಭ? ಈ ಶರೀರ ನಮಗೆ ಸಿಕ್ಕಿದ್ದೇನಾದ್ರು ಸಾರ್ಥಕ ಆಗಬೇಕಾದ್ರೆ ಶುಕ ಹೇಳಿದ ಭಾಗವತ ಕಥೆಯನ್ನು ಹೇಳಬೇಕು, ಕೇಳಬೇಕು. ಅಸ್ಥಿ ಸ್ತಂಭಂ, ಮನೆ ಕಟ್ಟುವಾಗ ಮೊದಲು ಕಬ್ಬಿಣ ಕಾಂಕ್ರೀಟ್ನಿಂದ ಪಿಲ್ಲರ್ ಮಾಡ್ತೇವೆ. ಅದನ್ನು ಮಾಡಿ ಮುಂದೆ ಅದಕ್ಕೆ ಗೋಡೆಗಳನ್ನೆಲ್ಲ ಕಟ್ಟುತ್ತೇವೆ. ಮುಂದೆ ಮಾಂಸ. ಅದೇ ಥರ ನಮ್ಮ ಈ ಶರೀರಕ್ಕೂ ಕೂಡ ಈ ಎಲುಬಿನ ಒಳಗಿನ ಹಂದರ ಏನಿದೆ, ಎಲುಬಿನ ಹಂದರ ಇದು, ಅದಕ್ಕೆ ಸ್ನಾಯುಗಳು, ಮಾಂಸಖಂಡಗಳು, ಮಾಂಸ, ರಕ್ತ ಇದನ್ನೆಲ್ಲ ಲೇಪಿಸಿದ್ದಾರೆ. ಚರ್ಮಾವನದ್ಧಂ, ನೋಡ್ಲಿಕ್ಕೆ ಚಂದ ಕಾಣಲಿ ಅಂತ ಕೊನೆಗೊಂದು ಚರ್ಮದ ಹೊದಿಕೆ ಇದಕ್ಕೆ. ನಾವು ಎಷ್ಟೋ ಸರಿ ವಿಚಾರ ಮಾಡಿದ್ದಿದೆ, ಒಂದು ವೇಳೆ ಚರ್ಮ ಏನಾದರೂ ಇದಕ್ಕೆ ಇದ್ದಿದ್ದಿದ್ರೆ ಎಂಥ ಭಯಾನಕವಾಗಿರ್ತಿತ್ತು. ಒಂದ್ಸರಿ ಎಲ್ಲಾದ್ರೂ ರಕ್ತ ಏನಾದರೂ ಹೊರಗೆ ಬಂದರೆ, ಮಾಂಸ ಗಾಯ ಆಗಿದ್ರೆ ನಮ್ಮ ಶರೀರನೇ ನಮ್ಗೆ ನೋಡ್ಲಿಕ್ಕೆ ಆಗ್ತಿರೋದಿಲ್ಲ. ಕೆಲವು ಸರಿ ಎಲ್ಲಾದರೂ ಅಪಘಾತಗಳಾಗಿದ್ದರೆ, ಎಲ್ಲಾದರೂ ರಕ್ತ ಹರಿದಿದ್ರೆ ಅದು ನೋಡಿ ತಲೆ ತಿರುಗಿ ಬೀಳುವಂಗೆ ಆಗ್ತದೆ ನಮಗೆ. ಅಂಥದ್ರಲ್ಲಿ ಇಂಥ ಅಸಹ್ಯವಾದ ಶರೀರಕ್ಕೆ ಮೇಲೊಂದು ಬಿಳಿದೋ ಒಂದು ಕಪ್ಪದೋ ಎಂಥದೋ ಒಂದು ಚರ್ಮ ಹೊಲಿಸಿದ್ದಾನೆ ಭಗವಂತ. ನೋಡ್ಲಿಕ್ಕೆ ಒಂದಿಷ್ಟು ದಿವಸ ಚೆನ್ನಾಗಿದೆ ಅಷ್ಟೆ. ಆ ಚರ್ಮವು ಕೂಡ ವೃದ್ಧಾಪ್ಯ ಬಂದರೆ ಅದು ಸುಕ್ಕುಗಟ್ಟಿ ಅದು ಅಸಹ್ಯ ಆಗಿಬಿಟ್ಟಿರ್ತದೆ. ಅದಕ್ಕೆ ಇರುವೆ ಮುಕೃತಿರ್ತವೆ. ಇಂಥ ಸ್ಥಿತಿಗಳನ್ನೆಲ್ಲ ಮನುಷ್ಯ ತಲುಪ್ತಾನೆ. ದುರ್ಗಂಧಂ, ಕೆಟ್ಟ ದುರ್ಗಂಧ. ತೀರಾ ಎಳೆಯ ಮಕ್ಕಳಿದ್ರೆ ಅವು ಯಾವ ಪರಿಸ್ಥಿತಿಯಲ್ಲೂ ಅವುಗಳನ್ನು ಎತ್ಕೊಂಡ್ರೆ ಆ ದುರ್ಗಂಧ ಏನು ನಮ್ಮನ್ನು ಬಾಧಿಸೋದಿಲ್ಲ. ಅಷ್ಟು ಬಿಟ್ಟರೆ ಸ್ವಲ್ಪ ವಯಸ್ಸು ಮುಂದೆ ಹೋದಂತೆ ದುರ್ಗಂಧ, ನಮ್ಮ ದುರ್ಗಂಧ ನಮಗೆ ತಡಲಿಕ್ಕಾಗೋದಿಲ್ಲ. ಪಾತ್ರಂ ಮೂತ್ರ ಪುರುಷಯೋ, ಒಟ್ಟಾರೆ ಮೂತ್ರ ಮಲ ಇದರ ಈ ಶರೀರದಲ್ಲಿ ಇರೋದೇ ಅದೇ. ಕಣ್ಣಿನಿಂದ ಒಂದು ಮಲ, ಕಿವಿಯಲ್ಲಿ ಒಂದು ಮಲ, ಮೂಗಿನಿಂದ ಮತ್ತೊಂದು ಮಲ.
ಜರಾ ಶೋಕ ವಿಪಾಕಾರ್ಥಂ. ಹುಟ್ಟಿತು ಈಗ ಮಗು ಎಲ್ಲರೂ ಮುದ್ದಾಡ್ತಿರ್ತಾರೆ, ಸ್ವಲ್ಪ ಬೆಳೀತು ಅಂದಮೇಲೆ ಅದನ್ನ ಕೈ ಬಿಡ್ತಾರೆ, ಯಾರು ಮುದ್ದಾಡೋದಿಲ್ಲ, ಬೇಕಾದಾಗ ಬಡಿತಾರೆ. ಸ್ವಲ್ಪ ದೊಡ್ಡದಾದ್ಮೇಲೆ ಯೌವನ ಬಂತು, ಮಧ್ಯ ವಯಸ್ಸು ಬಂತು, ಮುಪ್ಪು ಕಾಲಿಟ್ಟೇ ಬಿಟ್ಟಿತು. 30ನೇ ವಯಸ್ಸೇ ಕಾಲಿಟ್ಟಾಗ ಮುಪ್ಪು ಕಾಲಿಟ್ಟು ಅಂತಲೇ ಅರ್ಥ. ಮುಪ್ಪು ಅಲ್ಲೂ ಮೂ ಇದೆ, 30ನೇ ವಯಸ್ಸಲ್ಲೂ ಮುಪ್ಪಿದೆ, ಕಾಲಿಟ್ಟು ಅಂತಲೇ ನನ್ನ ಆಲೋಚನೆ. ರೋಗ ಮಂದಿರಂ ಆತುರಂ, ನಾನಾ ಥರದ ರೋಗಕ್ಕೆ ಕಾರಣ. ದುಷ್ಪೂರಂ ದುರ್ಧರಂ ದುಷ್ಟಂ, ಈ ಶರೀರಕ್ಕೆ ನಾವು ಏನು ಹಾಕಿದರೂ, ಎಷ್ಟು ಆಹಾರ ಕೊಟ್ಟರು, ಏನು ಸುಖ ಕೊಟ್ಟರು ಅದಕ್ಕೇನು ಸಮಾಧಾನ ಆಗ್ತದ? ಏನೂ ಸಮಾಧಾನ ಆಗೋದಿಲ್ಲ. ಈ ಶರೀರವನ್ನು ಧರಿಸಿರುವುದು ಕಷ್ಟನೇ. ದುಷ್ಪೂರಂ ದುರ್ಧರಂ, ಎಲ್ಲ ಚೆನ್ನಾಗಿದ್ದಾಗ ಚೆನ್ನಾಗಿರ್ತದೆ. ಸ್ವಲ್ಪ ಏನಾದರೂ ನಮ್ಮ ಶರೀರಕ್ಕೆ ಏನಾದ್ರು ರೋಗ ಬಂದರೆ ನಮ್ಮ ಶರೀರ ನಮಗೇ ಬೇಡ ಆಗಿಬಿಟ್ಟಿರ್ತದೆ. ಇದು ನಮಗೀಗ ಅಂಥ ತೀವ್ರವಾದ ರೋಗ ಏನು ಬಂದಿಲ್ಲ, ಆದರೂ ಅನಾರೋಗ್ಯ ಬಂದಾಗ ನಮ್ಮ ಶರೀರ ನಮಗೆ ಭಾರ ಆಗಿಬಿಟ್ಟಿರ್ತದೆ. ತೀರಾ ತುಂಬ ವಯಸ್ಸಿನವರು ಸಾಕು ಭಗವಂತನೇ ಈ ದೇಹ ಅಂತ ಗೋಳಾಡೋದನ್ನು ನಾನು ನೋಡಿದ್ದೇನೆ. ದೇವರೇ ಸಾಕು ಈ ದೇಹ ಅಂತೇಳಿ, ಅಷ್ಟು ಕಷ್ಟ ಬಂದ್ಬಿಡ್ತದೆ. ದುರ್ಧರಂ ದುಷ್ಟಂ ಸದೋಷಂ ಕ್ಷಣಭಂಗುರಂ, ಎಷ್ಟು ಕಾಲ ಇರೋದೆಷ್ಟು ಕಾಲ ಈ ಶರೀರ? ಕ್ರಿಮಿ ವಿಟ್ ಭಸ್ಮ ಸಂಜ್ಞಾತಂ, ಇದನ್ನು ಸತ್ತ ಮೇಲೆ ಇದನ್ನು ತೊಗೊಂಡೋಗಿ ನೆಲದಲ್ಲಿ ಹೂತ್ರೆ ಅಲ್ಲಿ ಹುಳುಗಳು ಮುಕರ್ತವೆ. ಬದುಕಿದೆ ಅಂತ ಹುಳ ಮುಕರಿಲ್ಲ ಅಷ್ಟೇ ಈಗಿನ್ನು. ಇನ್ನು ಕೆಲವು ಕಡೆ ಮೃಗಗಳಿಗೆ ಹಾಕ್ತಾರೆ. ಇನ್ನು ನಮ್ಗೆ ಗೊತ್ತಿರಬೇಕಿದು ಈ ವಿಷಯ. ಕೆಲವರು ದೇಹವನ್ನು ಸುಡ್ತಾರೆ, ಇನ್ನು ಕೆಲವು ಕಡೆ ಅದನ್ನು ಹೂಳ್ತಾರೆ, ಇನ್ನು ಕೆಲವ್ರ ಕಡೆ ಪಾರ್ಸಿಗಳಲ್ಲಿ ಅದನ್ನು ದೊಡ್ಡದೊಂದು ಬೆಟ್ಟದ ಮೇಲೆ ತೊಗೊಂಡು ಹೋಗಿ ಅಲ್ಲಿಂದ ಬಿಸಾಕ್ತಾರೆ. ಅವರು ಸುಡೋದು ಇಲ್ಲ, ಹೂಳೋದು ಇಲ್ಲ, ಈ ಥರ ಮಾಡ್ತಾರೆ. ಅದನ್ನು ಅಂತರೂ ನೆಲದಲ್ಲಿ ಹೂತರೆ ಹುಳುಗಳ ಪಾಲು, ಮೃಗಗಳು ತಿಂದರೆ ಮಲ, ಸುಟ್ಟರೆ ಬೂದಿ. ಏನಿದೆ ಅಶಾಶ್ವತವಾದ ಈ ಶರೀರದಿಂದ? ಏನಿದೆ? ಏನಾಗಬೇಕಾದದ್ದು ಏನಿದೆ? ಈ ಭಗವಂತ ಶರೀರ ಕೊಟ್ಟಿದ್ದಾನೆ ಅಂದಮೇಲೆ ಒಂದಿಷ್ಟು ಪುಣ್ಯ ಸಂಪಾದನೆ ಮಾಡಬೇಕಲ್ಲ. ಶರೀರ ಇರೋದೆಂಥದ್ದಿದು ಅಂದರೆ ತುಂಬ ಸುಂದರವಾದ ಮಾತಿದು ನೋಡಿ. ಯತ್ ಪ್ರಾತಃ ಸಂಸ್ಕೃತಂ ಚಾನ್ನಂ ಸಾಯಂ ತಚ್ಚ ವಿನಶ್ಯತಿ ತದೀಯ ರಸ ಸಂಪುಷ್ಟೇ ಕಾಯೇ ಕಾ ನಾಮ ನಿತ್ಯತ. ಬೆಳಗ್ಗೆ ಫಲಾಹಾರಕ್ಕೆ ಉಪಾಹಾರಕ್ಕೆ ಏನೋ ಒಂದು ತಯಾರು ಮಾಡಿದ್ರು, ಎಷ್ಟು ಹೊತ್ತದು ಸ್ವಚ್ಛವಾಗಿರ್ತದೆ. ಮಧ್ಯಾಹ್ನ ತನಕ ಏನಾದರೂ ಮಾಡಿ ತಿನ್ಬೋದು. ಸಾಯಂಕಾಲ ಆದರೆ ಅದೇನು ಬೇಡ ಅಂತ ಅನಿಸ್ತದೆ. ಮಾರನೇ ದಿವಸ ಆದ್ರಂತೂ ಅದನ್ನು ಬಿಸಾಕೋದೆ. ಕೆಲವು ಸರಿ ಯಾವುದು ನಾಯಿಗೆ ಹಾಕಿದರೆ ನಾಯಿನೂ ತಿನ್ನಲಿಕ್ಕಿಲ್ಲ. ಅಷ್ಟು ನಾವು ತಿನ್ನೋ ಆಹಾರನೇ ಅಷ್ಟು ಅಶಾಶ್ವತವಾದ ಆಹಾರ. ಹಾಲು, ಅದರಲ್ಲೂ ಹಾಲು ಮೊಸರು, ಅದ್ರ ದುರ್ವಾಸನೆ ಅಂತೂ. ಇವತ್ತಿನ ಹಾಲು ಮೊಸರು ನಾಳೆಗಿಟ್ರೆ ಅದ್ರ ಗತಿ ಏನ? ಹಣ್ಣು ತರಕಾರಿ ಎಲ್ಲ ಕೊಳತು ಹೋಗುವಂಥ ಆಹಾರಗಳು. ಸಸ್ಯಾಹಾರವೇ ಇರಲಿ, ಮಾಂಸಾಹಾರವೇ ಇರಲಿ, ಬೇಯಿಸದೇ ಇದ್ರೂ ಹಾಗೆ ಸ್ವಚ್ಛ ರೂಪದಲ್ಲಿ ಇಟ್ಟರು ಬೇಯಿಸಿದ ಮೇಲೆ ಬೇಗ ಹಾಳಾಗ್ತದೆ. ಬೇಯಿಸದೇ ಇದ್ರೆ ಸ್ವಲ್ಪ ವಿಳಂಬ ಆದೀತು ಅಷ್ಟೇ. ಅಂತೂ ಹಾಳಾಗೋದು ಹಾಳಾಗಲೇಬೇಕಲ್ಲ. ಅಕ್ಕಿ ತಿಂದು ಅದನ್ನು ಅನ್ನ ಮಾಡಿ ಬೇಯಿಸಿದೆ, ಅನ್ನ ಮಾಡಿದರೆ ಬೇಗ ತಿಂದು ಖಾಲಿ ಮಾಡಬೇಕಾಗ್ತದೆ. ಇದು ಬೇಯಿಸಲಿಲ್ಲ ಅಂತಂದರೆ ಆ ಅಕ್ಕಿನೂ ಕೂಡ ಮತ್ತೆ ಹುಳ ಹಿಟ್ಟು ಹಾಳಾಗಿ ಹೋಗಿಬಿಡ್ತದೆ. ಅದಕ್ಕೂ ಒಂದು ಸಮಯ ಇದೆಯಲ್ಲ. ಇಂಥ ಆಹಾರ ತಿಂದು ಬೆಳೆದ ಶರೀರ ಇದು. ಆಹಾರ ಇಲ್ಲದೇ ಈ ಶರೀರ ಗತಿ ಇಲ್ಲ. ಅಂಥ ಹೊಲಸ ಆಹಾರ, ಅಶಾಶ್ವತವಾದ ಆಹಾರವನ್ನು ತಿಂದು ಬೆಳೆದ ಈ ಶರೀರ ಇದೆಷ್ಟು ಕಾಲ ಇದ್ದಿತ್ತು? ಕಾಯೇ ಕಾನಾಮ ನಿತ್ಯತ ಸಪ್ತಾಹ ಶ್ರವಣಾಲೋಕೆ ಪ್ರಾಪ್ಯತೆ ನಿಕಟೇ ಹರಿಹಿ. ಆದ್ದರಿಂದ ಈ ಶರೀರ ಸಿಕ್ಕಾಗ ಇಂಥ ಶರೀರದಿಂದಲೇ ಸಾಧನೆ ಮಾಡಬೇಕಲ್ಲ, ಅದು ಬೇರೆ ಮಾರ್ಗ ಇಲ್ಲ. ಪುರಾಭಿಮಾನೋ ನವೃಥ ತದ್ದಾಢ್ಯೇನ ವಿನಾ ಕಥಂ ಚಿತ್ತಸ್ವಾಸ್ಥ್ಯಂ ವಿನಾ ತಚ್ಚ ಶಿವಭಕ್ತಿರ್ ದೃಢಾ ಕಥಂ ಅಂತ ಒಂದು ಸಂಸ್ಕೃತದ ಮಾತು ಕೇಳಿ ಬರ್ತದೆ. ನಮ್ಮ ಶರೀರದ ಮೇಲೆ ಒಂದಿಷ್ಟು ಅಭಿಮಾನ ಇಡಬೇಕಂತ ನಾವು. ಯಾಕೆ ಅಭಿಮಾನ ಇಡಬೇಕು ಅಂದರೆ, ಈ ಶರೀರವನ್ನು ಚೆನ್ನಾಗಿ ಬೆಳೆಸಿ ಇದಕ್ಕೇನೋ ಪ್ರಶಸ್ತಿ ತಗೋಬೇಕು, ಇನ್ನೊಬ್ಬರ ಕಡೆಯಿಂದ ಹೊಗಳಿಸ್ಕೋಬೇಕು ಅಂತ ಆ ದೃಷ್ಟಿ ಅಲ್ಲ. ಶರೀರದ ಮೇಲೆ ಅಭಿಮಾನ ಇಲ್ಲದೆ ಹೋದರೆ ಆ ಶರೀರ ದೃಢವಾಗಿರೋದು ಹೇಗೆ? ಅದು ಗಟ್ಟಿಮುಟ್ಟಾಗಿ ಇರಬೇಕಲ್ಲ. ಅದು ಈ ಶರೀರ ಯಾಕೆ ಗಟ್ಟಿಮುಟ್ಟಾಗಿರಬೇಕು ಅಂದರೆ, ಶರೀರ ಗಟ್ಟಿಮುಟ್ಟಾಗಿಲ್ಲದೆ ಹೋದರೆ ಮನಸ್ಸು ಗಟ್ಟಿಮುಟ್ಟಾಗಿರೋದಿಲ್ಲ. ಮನಸ್ಸು ಗಟ್ಟಿಮುಟ್ಟು ಇಲ್ಲದೆ ಹೋದರೆ ಶಿವಭಕ್ತಿ ಮಾಡೋದು ಹೇಗೆ?
ಶಿವಭಕ್ತಿ ಭಗವದ್ಭಕ್ತಿ ಬೇಕು ಅಂತಿದ್ರೆ ಮನಸ್ಸು ಸ್ಥಿರವಾಗಿರಬೇಕು. ಮನಸ್ಸು ಸ್ಥಿರವಾಗಿರ್ಬೇಕಾದ್ರೆ ಶರೀರವೂ ಸ್ಥಿರವಾಗಿರಬೇಕು. ಅದಕ್ಕಾಗಿ ಅಷ್ಟರ ಮಟ್ಟಿಗೆ ಶರೀರದ ಮೇಲೆ ಒಂದಿಷ್ಟು ಆಸ್ಥೆ ಅಭಿಮಾನ ಇಡೋದು ಒಳ್ಳೆಯದು, ಅದಕ್ಕಿಂತ ಹೆಚ್ಚು ಬೇಡ ಅಂತದ್ದು ತಾತ್ಪರ್ಯ. ಈ ಸೌಂಡ್ ಮೈಂಡ್ ಇಂಡಿಯನ್ ಸೌಂಡ್ ಬಾಡಿ ಅಂತ ಹೇಳ್ತಿರ್ತಾರೆ. ಮನಸ್ಸು ಗಟ್ಟಿಮುಟ್ಟಾಗಿರಬೇಕು ಅಂದರೆ ನಮ್ಮ ಶರೀರವೂ ಗಟ್ಟಿಮುಟ್ಟಾಗಿರಬೇಕು. ಒಂದು ಸ್ವಲ್ಪ ಇದನ್ನು ನಾವು ಗಮನಿಸಬೇಕು. ಮನಸ್ಸು ಈ ಶರೀರ ನಾವು ತಂದೆ ತಾಯಿಂದ್ರಿಂದ ಹುಟ್ಟಿದಾಗ ಬರ್ತದೆ, ಅದು ಒಂದು 60, 70, 79 ವರ್ಷ ಇದ್ದು ಸತ್ತೋಗಿಬಿಡ್ತದೆ, ಹೋಗ್ತದೆ ಶರೀರ. ಆದರೆ ಮನಸ್ಸು ಮಾತ್ರ ಹಿಂದಿನ ಜನ್ಮದಿಂದಲೇ ಅವನಿಗೆ ಅನುವೃತ್ತ ಆಗ್ತದಂತೆ. ಮುಂದಿನ ಜನ್ಮಕ್ಕೂ ಈ ಮನಸ್ಸು ಮುಂದುವರಿತಾ ಹೋಗ್ತದೆ. ಮನಸ್ಸಿಗೆ ಅಷ್ಟು ಶಕ್ತಿ ಇದೆ. ಆದರೆ ಮನುಷ್ಯ ಭಗವಂತನ ಸಾನ್ನಿಧ್ಯವನ್ನು ಪಡೆಯುವಾಗ ಶರೀರ ಅಂತೂ ಹೋಗೇ ಹೋಗ್ತದೆ, ಮನಸ್ಸು ಹೋಗಿಬಿಡ್ತದಂತ. ಇದು ಶಾಸ್ತ್ರ. ಆ ಮನಸ್ಸೇನಿದೆಯಲ್ಲ, ಮನಸ್ಸು ನಮ್ಮ ಶರೀರವನ್ನು ಹಿಂಬಾಲಿಸ್ತಿರ್ತದೆ ಯಾವತ್ತು. ಶರೀರ ಹೇಗಿರ್ತದೋ ಹಾಗೆ ಮನಸ್ಸು. ಇದು ಬಹಳ ಒಂದು ಆಶ್ಚರ್ಯ. ಇದು ಶರೀರ ಹೇಗೆ ಕೇಳ್ತದೋ ಹಾಗೆ ಮನಸ್ಸು ಕೇಳ್ತದೆ, ಮನಸ್ಸು ಹೇಗೆ ಕೇಳ್ತದೋ ಹಾಗೆ ನಾವು ಕೇಳ್ತೀವಿ, ಒಳಗಿನ ಜೀವ. ಇದು ಒಬ್ಬನೇ ಕೂತ್ಕೊಂಡು ಆಲೋಚನೆ ಮಾಡಿದಾಗ ಬಹಳ ಆಶ್ಚರ್ಯವಾಗಿ ಕಾಣಿಸ್ತದೆ ನನಗೆ. ಯಾಕೆ ಹಾಗೆ ಅಂತಂದರೆ, ಈಗ ಮನುಷ್ಯರಾಗಿ ಹುಟ್ಟಿದ್ದೆವು, ಹಿಂದೆ ಯಾವುದೋ ಪ್ರಾಣಿಯಾಗಿ, ಪಕ್ಷಿಯಾಗಿ, ಮಂಗವಾಗಿ, ಹುಳ ಉಪ್ಪಡಿಯಾಗಿ ಏನೇನೋ ಹುಟ್ಟಿದ್ದೆವು. ನಮಗೆ ಮಂಗನ ಶರೀರ ಬಂದರೆ ನಮ್ಮ ಶರೀರ, ನಮ್ಮ ಮನಸ್ಸು ಕೂಡ ಮಂಗನಂತೆ ವರ್ತಿಸ್ತದೆ. ಯಾಕಂದರೆ ಮಂಗನ ತಂದೆ ತಾಯಿಂದರಿಂದ ಆ ಜೀನ್ಸ್ ಬಂದಿರ್ತದೆ. ಅದ್ಯಾವುದೋ ಹಿಂದಿನ ಜನ್ಮದಲ್ಲಿ ಪಂಡಿತ ಆಗಿದ್ದೆ, ಶಿವಭಕ್ತ ಆಗಿದ್ದೆ, ಕೃಷ್ಣ ಭಕ್ತ ಆಗಿದ್ದೆ ಅಂದರೆ ಅದೆಲ್ಲ ಆ ಜನ್ಮಕ್ಕಾಯ್ತು. ಈ ಜನ್ಮದಲ್ಲಿ ಮಂಗನಾಗಿದ್ದೆ, ಹಾವಾಗಿದ್ದೆ, ಹುಳ ಉಪ್ಪಡೆ ಆಗಿದ್ದೆ. ಆ ಶರೀರ ಹೇಗೆ ಕೇಳ್ತದೋ ಮನಸ್ಸು ಹಾಗೆ ಕೇಳ್ತದೆ. ಮನಸ್ಸಿನಂತೆ ಈ ಜೀವನೂ ಹಾಗೆ ಮಾಡ್ತಾನೆ. ಯಾವ ಪಾಂಡಿತ್ಯವೂ ಇಲ್ಲ, ಅಕ್ಷರವೂ ಗೊತ್ತಿಲ್ಲ. ಪಾಂಡಿತ್ಯ ಶಾಸ್ತ್ರ ಆ ಕಡೆ ಗೊತ್ತಿರೋದಿಲ್ಲ, ಅಕ್ಷರವೂ ಗೊತ್ತಾಗೋದಿಲ್ಲ. ಹೇಗೆ ಹಾವಿನಂತೆ ಹಾವಾಗಿ ಹುಟ್ಟಿದ ಹಾವಾಗಿ ಬದುಕ್ತಾನೆ, ಮಂಗನಾಗಿ ಹುಟ್ಟಿದ ಮಂಗನಾಗೆ ಬದುಕ್ತಾನೆ. ಅಂತೂ ಆ ಮನಸ್ಸು ಅದೇ ಥರ ಎಲ್ಲಿ ಹುಟ್ಟಿರ್ತದೋ ಅದೇ ಥರ ನಡ್ಕೊಂಡು ಹೋಗ್ತದೆ. ಮತ್ತು ಈ ಶರೀರದಲ್ಲಿಯೂ ಕೂಡ ಬಾಲ್ಯದಲ್ಲಿದ್ದಾಗ ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡಿತು, ಬಾಲಕರಂತೆ ಕೆಲಸ ಮಾಡಿತು. ದೊಡ್ಡ ವಿದ್ವಾಂಸನೂ ಕೂಡ ಹುಟ್ಟಿದ ಮೇಲೆ ಬಾಲಕರಂತನೇ ಇರ್ತಾನೆ ಅವನು. ಕೆಲವು ಕಾಲ ಕಳಿಬೇಕು ಅವನು. ತೀರಾ ಅಪರೂಪ ಕೆಲವರು ಬಾಲಕರಾಗಿದ್ದವರು ದೊಡ್ಡ ಮೇಧಾವಿಗಳಾಗಿ, ಸಣ್ಣ ವಯಸ್ಸಿನಲ್ಲೇ ಮೇಧಾವಿಗಳಾಗಿ ಇರ್ತಿರ್ತಾರೆ. ಎಲ್ಲರಿಗೂ ಅದು ಸಾಧ್ಯ ಆಗೋದಿಲ್ಲ. ಅಂತೂ ಬಾಲ್ಯದಲ್ಲಿದ್ದಾಗ ಬಾಲಕನ ಮನಸ್ಸು, ಯೌವನದಲ್ಲಿದ್ದಾಗ ಮತ್ತೆ ಅದೇ ವಿಷಯ ಪದಾರ್ಥ, ಹೆಣ್ಣಿಗೆ ಗಂಡಿನ ಹಂಬಲ, ಗಂಡಿಗೆ ಹೆಣ್ಣಿನ ಹಂಬಲ ಇದೆ. ಬಾಲಸ್ತಾವತ್ ಕ್ರೀಡಾಸಕ್ತಃ, ತರುಣಸ್ತಾವತ್ ತರುಣೀಸಕ್ತಃ, ವೃದ್ಧಸ್ತಾವತ್ ಚಿಂತಾಸಕ್ತಃ, ಪರೇ ಬ್ರಹ್ಮಣಿ ಕೋಪಿನ ಶಕ್ತಃ ಅಂತ ಒಂದು ಮಾತು, ಶಂಕರಾಚಾರ್ಯರ ಮಾತು. ಬಾಲಸ್ತಾವತ್ ಕ್ರೀಡಾಸಕ್ತ, ಮಕ್ಕಳು ಆಟದಲ್ಲಿ ಆಸಕ್ತರಾಗಿರ್ತಾರೆ. ತಾರುಣ್ಯ ಬಂದರೆ ತರುಣಿಗೆ ತರುಣನ ಹಂಬಲ, ತರುಣನಿಗೆ ತರುಣಿಯ ಹಂಬಲ. ಅದೆಲ್ಲ ಹೋಗಿ ವಾರ್ಧಕ್ಯ ಬಂದರೆ ಚಿಂತಾಸಕ್ತ, ಯಾರ್ದು ತುದಿ ಮೊದಲಿಲ್ಲದ ಚಿಂತೆಗಳು. ಪರೇ ಬ್ರಹ್ಮಣಿ ಕೋಪಿನ ಸಕ್ತ, ಪರಮಾತ್ಮನ ಬಗ್ಗೆ, ಶಿವನ ಬಗ್ಗೆ ಆಲೋಚನೆ ಮಾಡೋರು ಯಾರೂ ಇಲ್ಲ ಅಂತ ಒಂದು ಮಾತು. ಅಂತೂ ಯೌವನದಲ್ಲಿ ನಮ್ಮ ಮನಸ್ಸು ಯೌವನಕ್ಕೆ ತಕ್ಕಂತೆ ವರ್ತಿಸ್ತದೆ. ವಾರ್ಧಕ್ಯ ಬಂದರೆ ಶರೀರ ಜೀರ್ಣ ಆಗಿರೋದ್ರಿಂದ ಇದು ಸಮಸ್ಯೆ ನಮಗೆ. ಆ ವಾರ್ಧಕ್ಯದಲ್ಲಿ ನಮ್ಮ ಮನಸ್ಸಿಗೆ ಭಗವಂತನ ಧ್ಯಾನ ಮಾಡಬೇಕು ಅಂತಲೇ ಅನಿಸೋದೇ ಇಲ್ಲ, ಭಾಳ ಕಷ್ಟ ಅದ. ಮೊದಲೇನೋ ಒಂದು 10-20 ವರ್ಷ ಯೌವನದಲ್ಲಿ ನಾವಿನ್ನೂ ಆಟದಲ್ಲೇ ಮಗ್ನರಾಗಿಬಿಟ್ಟಿರ್ತೇವೆ, ಹುಡುಗಾಟದಲ್ಲೇ ಮಗ್ನರಾಗಿರ್ತೇವೆ. ಸ್ವಲ್ಪ ತಿಳುವಳಿಕೆ ಬರೋದು ಮದುವೆಯಾಗಿ ಕೆಲವು ಮಧ್ಯ ವಯಸ್ಸು ಬಂದಾಗ ಒಂದಿಷ್ಟು ಏನೋ ಧರ್ಮ ಕಾರ್ಯ ಮಾಡಬೇಕು ಅನ್ನಿಸ್ತದೆ. ನಿವೃತ್ತ ಆದಮೇಲೆ ಒಂದಿಷ್ಟು ಪಕ್ವ ಸ್ಥಿತಿ ಬಂದಿರ್ತದೆ ನಿವೃತ್ತ ಆಗೋ ಹೊತ್ತಿಗೆ. ತೀರಾ ಮುದುಕನಾದಾಗ ನಮ್ಮ ಶರೀರ ಮನಸ್ಸಿಗೆ ಸಾಥ್ ಕೊಡೋದಿಲ್ಲ. ಒಂದು ಹೊತ್ತು 2 ಹೊತ್ತು ಉಂಡು ಸ್ವಸ್ಥವಾಗಿ ಬದುಕಿದ್ರೆ ಅದೇ ಸಾಕು ಅಂತ ಅನಿಸಿರ್ತದೆ. ಏನು ಎಂಥ ದೊಡ್ಡ ಪಂಡಿತರು ಆ ಮುಪ್ಪಿನ ಕಾಲದಲ್ಲಿ ಅರಳು ಮರಳಾಗೋದೆಲ್ಲ ನಾವು ಅನುಭವಿಸಿರ್ತೀವಿ, ನೋಡಿರ್ತೀವಿ. ಶರೀರ ಹಾಗಾಗಿರೋದ್ರಿಂದ ಮನಸ್ಸು ಹಾಗೆ. ನಾವು ಶರೀರ ಮನಸ್ಸುಗಳು ದಾಸರು. ನಮಗೆ ಪ್ರತ್ಯೇಕವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಈ ಸಂಸಾರದ ಅವಸ್ಥಾದಲ್ಲಿ. ಶರೀರ ಮನಸ್ಸುಗಳು ಹಿಡಿತದಿಂದ ತಪ್ಪಿಸ್ಕೊಳ್ಳೋದೇ ಮುಕ್ತಿ. ಅಂತೂ ಇಂಥ ಶರೀರದಿಂದ ಏನಾಗಬೇಕಾಗಿದೆ? ಸಪ್ತಾಹ ಶ್ರವಣ ಮಾಡಬೇಕು. ಭಗವಂತ ಸಮೀಪದಲ್ಲಿ ಬಂದು ನಿಲ್ತಾನೆ. ಸಪ್ತಾಹ ಶ್ರವಣ ಮಾಡದೆ ಹೋದರೆ ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ ಅಂತ ದಾಸರ ಹಾಡು ಕೇಳಿರ್ತೇವೆ. ನೀರಿನ ಮೇಲೆ ಗುಳ್ಳೆಗಳು ಬರ್ತಿರ್ತವೆ. ಒಂದು ಗುಳ್ಳೆ ಬಂತು ಭಾಳ ಚೆನ್ನಾಗಿದೆ ಅಂತ ನೋಡೋ ಹೊತ್ತಿಗೆ ಅದು ಮುಗದೆ ಹೋಯ್ತದೆ. ಮತ್ತೊಂದು ಗುಳ್ಳೆ, ಮತ್ತು ದೊಡ್ಡ ಗುಳ್ಳೆ, ಸಣ್ಣ ಗುಳ್ಳೆ. ದೊಡ್ಡ ಗುಳ್ಳೆಯೂ ಸಾಯಬೇಕು, ಸಣ್ಣ ಗುಳ್ಳೆಯೂ ಸಾಯಬೇಕು. ಉಳಿಯೋದು ಯಾವುದಲ್ಲಿ?
ಬಣ್ಣ ಬಣ್ಣದ ಗುಳ್ಳೆಗಳು, ಬಣ್ಣ ಬಣ್ಣದ ಹೂವು, ಬಣ್ಣ ಬಣ್ಣದ ಪ್ರಾಣಿ ಪಕ್ಷಿಗಳು, ಮನುಷ್ಯನ ಶರೀರ ನೋಡ್ಲಿ ಇಷ್ಟು ಚೆನ್ನಾಗಿದೆ ನಮ್ಮ ಮಗು, ನಮ್ಮ ಮೊಮ್ಮಗು ಅಂತ ಅಂದ್ಕೊಳ್ಳೋದ್ರೊಳಗೇನೆ ನಮ್ಮದೇ ಜೀವನ ಮುಗಿದಿರ್ತದೆ. ಅದ್ರ ಜೀವನೂ ಆಮೇಲೆ ಅದನ್ನು ಹೋಗೋದೆ ಒಂದು ಕಾಲಕ್ಕೆ. ಮಶಕ ಇವ ಜಂತುಷು, ಈ ನೊಣಗಳಂತೆ, ಇದನ್ನು ಸ್ವಲ್ಪ ಗಮನಿಸ್ಬೇಕು ನಾವು. ಮಶಕಾಹ ಇವ ಜಂತುಷು, ಸಣ್ಣ 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 ಹುಳ ಹುಪ್ಪಡೆ. ನಾವು ಒಂದು 60-70 ವರ್ಷ ಬದುಕ್ತೇವೆ. ದೀಪ ಹಚ್ಚಿದರೆ ಸಾಯಂಕಾಲದ ಹೊತ್ತಿಗೆ ದೀಪದ ಹುಳುಗಳು ಎಲ್ಲಿಂದೋ ಹುಟ್ಟುತ್ತವೆ. ಆವಾಗ ಕೆಲವು ಎಲ್ಲಿಂದೋ ಬರ್ತವೆ, ಕೆಲವು ಆವಾಗ ತಾನೇ ಹುಟ್ಟುತ್ತವೆ. ಹುಟ್ಟಿ ಇರ್ತಾವೆ, ಎಷ್ಟು ಅಲ್ಪ ಕಾಲ ಇರ್ತವೆ. ಅವುಗಳನ್ನು ನೋಡಿದರೆ ನಮಗನ್ನಿಸ್ತದೆ ಎಷ್ಟು ಅಲ್ಪ ಕಾಲ ಬದುಕ್ತಾವಲ್ಲ ಇವು ಅಂತ. ನಮ್ಗಿಂತ ಮೇಲಿನ ಜ್ಞಾನಿಗಳಿಗೆ ನಮ್ಮನ್ನು ನೋಡಿ, ನಾವು ಮಾಡುವ ಹುಡುಗಾಟ, ನಮ್ಮ ಮೂರ್ಖತನಗಳೆಲ್ಲ ನೋಡಿ ಏನು ಹುಟ್ಟುತ್ತಾರೆ ಸಾಯ್ತಾರೆ. ನಮ್ಮ ಕಣ್ಮುಂದೆ ಎಷ್ಟೋ ಜನ ಹುಟ್ಟಿದ್ದಾರೆ, ಎಷ್ಟೋ ಜನ ಸತ್ತಿದ್ದಾರೆ. ಏನು ಈ ಜೀವನಕ್ಕೆ, ಇಲ್ಲಿ ನಾವು ಗಳಿಸುವ ಸ್ಥಾನ ಮಾನಕ್ಕೆ ಏನು ಮಹತ್ವ ಇದೆ ಅಂತ ಅವ್ರಿಗೆ ಅನ್ನಿಸ್ತದೆ. ಜಾಯಂತೆ ಮರಣಾಯ ಇವ, ಹುಟ್ಟುವುದು ಯಾತಕ್ಕಾಗಿ ಅಂದರೆ ಸಾಯುವುದಕ್ಕಾಗಿ, ಏನೋ ಧರ್ಮ ಕಾರ್ಯ ಮಾಡುವುದಕ್ಕಾಗಿ ಅಲ್ಲ. ಜಡವಾದಂಥ ಒಂದು ಬಿದಿರೆ ಭಾಗವತ ಕೇಳಿ ತನ್ನ ಗಂಟುಗಳನ್ನೆಲ್ಲ ಒಡ್ಕೊಂಡು ಹೊರಟೋಯ್ತಲ್ಲ. ಹಾಗಿರುವಾಗ ಒಬ್ಬ ಜ್ಞಾನಿಯಾದಂಥ ಮನುಷ್ಯ, ಸ್ವಲ್ಪ ಬಹಳ ಜ್ಞಾನ ಅಲ್ಲದೆ ಹೋದರೂ ಸ್ವಲ್ಪ ಆದರೂ ಜ್ಞಾನ ಇರ್ತದಲ್ಲ ಇವನಿಗೆ, ಅವನು ಸದ್ಗತಿ ಪಡಿಬೇಕಲ್ಲ. ಭಾಗವತದ ಕಥಾ ಅನ್ನೋದು ಪವಿತ್ರವಾದ ನೀರಿದ್ದಂತೆ. ಸಂಸಾರದ ಕೆಸರನ್ನು ಇದು ನಾಶ ಮಾಡ್ತದೆ. ಆ ಕಥೆಯನ್ನು ನಮ್ಮ ಮನಸ್ಸಿನಲ್ಲಿ ನಾವು ಇಟ್ಕೊಂಡ್ರೆ ಮುಕ್ತಿ ಕರಗತಾಗೋದು ನಿಶ್ಚಿತ. ಈಗ ಇವನು ಮಾತಾಡ್ತಾ ಇದ್ದ ದುಂದುಕಾರಿ, ಅಷ್ಟೊತ್ತಿಗೆ ದೇವಲೋಕದಿಂದ ಒಂದು ವಿಮಾನ ಬಂತು. ಈ ವಿಮಾನದಲ್ಲಿ ಅವನು ಏರ್ಸ್ಕೊಂಡು ಹೊರಟೋಗ್ಬಿಟ್ರು ಅವರು. ಇವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಭಗವಂತನ ದೂತರು ಬಂದಿದ್ರಲ್ಲ, ಅವರನ್ನು ಈ ಪ್ರವಚನ ಮಾಡುವ ಗೋಕರ್ಣ ಕೇಳಿದೆ. ಅಲ್ಲ, ಇವನೊಬ್ಬನೇ ಪ್ರವಚನ ಕೇಳಿಲ್ಲ, ಪ್ರವಚನ ಕೇಳಿದವರು ಬಹಳ ಮಂದಿ ಇದ್ರು. ಅವರೆಲ್ಲ ಸಜ್ಜನರೇ, ಶುದ್ಧ ಹೃದಯದವರೇ. ಅವ್ರನ್ನ ಯಾಕೆ ನೀವು ವಿಮಾನದಲ್ಲಿ ಕೂಡಿಸ್ಕೊಳ್ಳಿಲ್ಲ, ಇವನೊಬ್ಬನನ್ನು ಮಾತ್ರ ವಿಮಾನದಲ್ಲಿ ಕೂಡಿಸ್ಕೊಂಡ್ರಲ್ಲ? ಇದಕ್ಕೇನು ಕಾರಣ? ಈ ವ್ಯತ್ಯಾಸಕ್ಕೇನು ಕಾರಣ? ಅದನ್ನು ಹೇಳ್ರಿ. ಅದಕ್ಕೆ ಅವ್ರು ಹೇಳಿದರು, ಅದು ಹೌದಪ್ಪ, ಶ್ರವಣಸ್ಯ ವಿಭೇದೇನ ಫಲಭೇದವತ್ರ ಸಂಸ್ಥಿತ. ಶ್ರವಣ ಮಾಡಿದವರೇ ಎಲ್ರಿಗೂ ಎರಡು ಕಿವಿ ಇತ್ತು, ಎಲ್ಲರೂ ಶ್ರವಣ ಮಾಡಿದ್ರು, ಎಲ್ಲ ಸರಿ. ಆದರೆ ಶ್ರವಣ ಮಾಡಿದವರ ಮನೋಭಾವದಲ್ಲಿ ವ್ಯತ್ಯಾಸ ಇರ್ತದೆ. ಎಲ್ಲರೂ ಶ್ರವಣ ಮಾಡಿದ್ರು, ಆದರೆ ಎಲ್ಲರೂ ಮನನ ಮಾಡಲಿಲ್ಲ. ಮನನ ಮಾಡುವುದಂದ್ರೆ ಏನು? ಮನನ ಮಾಡುವುದಂದ್ರೆ ಸರಳವಾದ ಉದಾಹರಣೆ ಕೊಡ್ಬೋದು. ಆಕಳುಗಳು, ಎಮ್ಮೆಗಳು ಇವೆಲ್ಲ ಆಹಾರ ಒಂದು ಕಡೆ ತಿಂತವೆ, ತಿಂದು ತಾವು ತಮ್ಮ ಜಾಗಕ್ಕೆ ಹೋಗಿ ಕೂತ್ಕೊಂಡು ಅದು ಮೆಲುಕು ಹಾಕ್ತವೆ. ಇದು ಅವುಗಳ ಸ್ವಭಾವ. ಆ ಥರ ನಾವು ಕೇಳಿದ್ದನ್ನು ನಮ್ಮ ಜೀವಮಾನಕ್ಕೆ ನಾವು ಅನ್ವಯಿಸ್ಕೊಂಡು ನಾವು ಮನನ ಮಾಡ್ಕೋಬೇಕು. ಅದಕ್ಕೆ ಮನನ ಅಂತಾರೆ. ನಾವು ಜಗತ್ತಿನ ಸುದ್ದಿಗಳು ಇರ್ತಾವೆ, ವಾರ್ತೆಗಳು, ಅವುಗಳನ್ನು ಮನನ ಮಾಡಬೇಕಾಗಿಲ್ಲ. ಮನನ ಮಾಡುವುದಕ್ಕೆ ಏನು ಅರ್ಥ ಇಲ್ಲ. ಜಗತ್ತಿನ ಎಲ್ಲರೂ ಯಾರ್ಯಾರೋ ಸತ್ತಿದ್ದು, ಹುಟ್ಟಿದ್ದು, ಅಪಘಾತ ಆಗಿದ್ದು, ಯಾರೋ ಅಧಿಕಾರಕ್ಕೆ ಏರಿದ್ದು, ಅಧಿಕಾರದಿಂದ ಬಿದ್ದಿದ್ದು, ಇದನ್ನೆಲ್ಲ ಮನನ ಮಾಡುವುದಕ್ಕೇನು ಅರ್ಥ ಇಲ್ಲ. ಆದರೆ ಕೇಳಿದ್ದನ್ನು ಮನನ ಮಾಡಬೇಕಲ್ಲ. ಭಗವಂತನ ನಾಮ ಸಂಕೀರ್ತನ ಮಾಡಿದ್ದನ್ನು, ಶಾಸ್ತ್ರ ಶ್ರವಣ ಮಾಡಿದ್ದನ್ನು ಸಂಕೀರ್ತನೆ ಮಾಡದೆ ಹೋದರೆ ಅದರಿಂದೇನು ಲಾಭ ಇಲ್ಲ. ಅದಕ್ಕೆ ಮನನ ಮಾಡಬೇಕು. ಕೆಲವರು ಶ್ರವಣ ಮಾಡಿರ್ತಾರೆ, ಮನನ ಮಾಡಿರೋದಿಲ್ಲ. ಆದ್ದರಿಂದ ಈ ವ್ಯತ್ಯಾಸ ಇರ್ತದೆ. ಈ ಪ್ರೇತ, ಈಗ ಪ್ರೇತ ದುಷ್ಟ ಆಗಿರ್ಬೋದು, ಆದರೂ ಏನೋ ಜ್ಞಾನಿ ಆಗಿತ್ತು. ನಿರಾಹಾರಿಯಾಗಿ ಏನೂ ಆಹಾರ ಇಲ್ಲದೆ ಉಪವಾಸ ಕೇಳಿದ್ದಾನಲ್ಲ, ಮತ್ತು ಭಗವಂತನ ಧ್ಯಾನನೂ ಮಾಡಿದ್ದಾನೆ. ನಮ್ಮ ಜ್ಞಾನ ದೃಢವಾಗಿಲ್ಲದೆ ಹೋದರೆ, ಏಕಾಗ್ರತೆಯಿಂದ ಶ್ರವಣ ಮಾಡದೆ ಹೋದರೆ, ಮಂತ್ರ ಬಾಯಿಂದ ಹೇಳ್ತಿರ್ತೇವೆ, ಮಂತ್ರಕ್ಕೇನು ಮಾವಿನಕಾಯಿ ಉದುರ್ತದೇನು, ಸುಮ್ಮನೆ ಯಾರೋ ಹೇಳಿದ್ರು ಮಾಡಿದೆವು ಅಂಥೇಳಿ ಮಾಡಿಸುವ ಪುರೋಹಿತರು, ಮಾಡಿಸುವ ಯಜಮಾನ ಇಬ್ಬರು ಆಲೋಚನೆ ಮಾಡಿಬಿಟ್ರೆ, ಜಪ ಮಾಡ್ತಿದ್ದೀವಿ, ಮನಸ್ಸು ಎಲ್ಲೋ, ಜಪ ಇಲ್ಲಿ, ಜಪಮಾಲ ತಿರುಗ್ತಾ ಇದೆ, ಮನಸ್ಸು ಬೇರೆ ಕಡೆ. ನಾವಿರೋ ಪರಿಸರದಲ್ಲಿ ಭಗವದ್ಭಕ್ತ ಇಲ್ಲದೆ ಹೋದರೆ ಇವೆಲ್ಲ ವ್ಯರ್ಥ. ಇವೆಲ್ಲ ಸಂಗತಿಗಳು. ಶ್ರಾದ್ದ ಮಾಡಿದೆವು, ಯಾರಿಗೂ ಅಯೋಗ್ಯರಿಗೆ, ಮೂರ್ಖರಿಗೆ ಊಟಕ್ಕೆ ಹಾಕಿದರೆ, ದಾನ ಮಾಡುವಾಗಲೂ ಸಂತರಿಗೆ, ಮಹಾಂತರಿಗೆ ದಾನ ಮಾಡಬೇಕು. ಯಾರ್ಯಾರಿಗೂ ದಾನ ಮಾಡಿದರೆ, ಒಳ್ಳೆಯ ಕುಲದಲ್ಲಿ ಹುಟ್ಟಿದೆವು, ಅದಕ್ಕೆ ತಕ್ಕಂತೆ ಸದಾಚಾರಿಯಾಗಿ ಬದುಕದೆ ಹೋದರೆ, ಅಂತರಂಗ ಬಹಿರಂಗ ಶುದ್ಧಿ ಇಲ್ಲದೆ ಹೋದರೆ ಎಲ್ಲ ವ್ಯರ್ಥ. ಆದರೆ ಏನಿರಬೇಕು ಅಂದರೆ ಗುರುವಿನ ಉಪದೇಶದಲ್ಲಿ ಶ್ರದ್ಧಾ ಇರಬೇಕು.
ನಾನು ಸಣ್ಣವನು ಅನ್ನುವ ಎಚ್ಚರ ಇರಬೇಕು. ಮನಸ್ಸಿನ ದೋಷಗಳ ಮೇಲೆ ಹತೋಟಿ ಇರಬೇಕು. ಕಥಾಶ್ರವಣ ಮಾಡ್ತಾ ಇರಬೇಕು. ಹೀಗಿದ್ದರೆ ಆ ಶ್ರವಣದಿಂದ ಲಾಭ ಇದೆ. ಇದು ಎಲ್ಲರಿಗೂ ಆಗ್ತದೆ. ಉಳಿದವರಿಗೂ ಸದ್ಗತಿ ಆಗ್ತದೆ, ಅದಕ್ಕೊಂದು ಸ್ವಲ್ಪ ವಿಳಂಬ ಇದೆ. ಮಾಡಿದವರಿಗೆಲ್ಲರಿಗೂ ಒಮ್ಮೆಲೆ ಆಗೋದಿಲ್ಲ. ಮತ್ತು ನಿನಗೂ ಭಗವಂತ ಸ್ವಯಂ ಬರ್ತಾನೆ. ಗೋಲೋಕ, ವೈಕುಂಠ ಅಂತ ಲೋಕ ಇದ್ದಂತ ಗೋಲೋಕ ಅಂತ ಒಂದು ಲೋಕ ವರ್ಣನೆ ಮಾಡ್ತಾರೆ. ಅಲ್ಲಿ ಆ ಗೋಲೋಕದಲ್ಲಿ, ಗೋಲೋಕ ಅಂತ ವೈಕುಂಠಕ್ಕೆ ಇನ್ನೊಂದು ಹೆಸರು, ಅಲ್ಲಿ ನಿನಗೆ ಒಂದು ಸದ್ಗತಿ ಇದೆ. ಎಲ್ಲ ಪಾಪಗಳು ಪರಿಹಾರ ಆಗ್ತವೆ ಅಂತ ಇಲ್ಲಿ ಬಂದಿತ್ತು. ಅಲ್ಲಿ ಒಂದು ಕಡೆ ಹಸಿ ಪಾಪ ಮತ್ತು ಒಣ ಪಾಪ ಅಂತ ಬಂದಿತ್ತು. ಅದೇನು ಪಾಪ ಹಸಿದು ಒಣದು ಅಂದರೆ ಏನರ್ಥ ಅಂದರೆ, ಹಳೆ ಪಾಪಗಳಿದ್ರೆ ಒಣ ಪಾಪ, ಹೊಸ ಪಾಪ ಫ್ರೆಶ್ ಪಾಪ ಇದ್ದರೆ ಅದು ಹಸಿ ಪಾಪ ಅಂತ ಹೀಗೆ ತಿಳ್ಕೊಬೋದು. ಮತ್ತು ನಾವು ಮಾಡುವ ಪಾಪಗಳನ್ನು ನಿಯಂತ್ರಿಸಲಿಕ್ಕೆ ಒಂದಿಷ್ಟು ದುಷ್ಟ ಶಕ್ತಿಗಳಿರ್ತಾವೆ. ಮಾಡುವ ಪುಣ್ಯಕರ್ಮವನ್ನು ನಿಯಂತ್ರಿಸಲಿಕ್ಕೆ ಸಚ್ಶಕ್ತಿಗಳು ಹೇಗಿರ್ತಾವೆ, ದೇವತೆಗಳಿರ್ತಾರೆ ಹೇಗಿರ್ತಾರೋ, ದುರ್ಗುಣಗಳಿಗೆ ಕಾಮ, ಕ್ರೋಧ, ಲೋಭ, ಮೋಹ, ವ್ಯಭಿಚಾರ, ಇದಕ್ಕೆಲ್ಲ ದುಷ್ಟ ಶಕ್ತಿಗಳು, ದೈತ್ಯ ಶಕ್ತಿಗಳಿರ್ತವೆ. ಅದರಲ್ಲಿ ಅವತರ ಕೆಲವು ದೈತ್ಯ ಶಕ್ತಿಗಳ ಮೈ ಹಸಿಯಾಗಿರ್ತದೆ, ಕೆಲವುಗಳ ಮೈ ಒಣ ಇರ್ತದೆ. ಹಸಿ ಚರ್ಮವೂ ಅವಕ್ಕಿದೆ, ಒಣ ಚರ್ಮವೂ ಕೆಲವಕ್ಕಿವೆ ಅಂತ ಹೀಗೆ ಅದನ್ನೆಲ್ಲ ತಿಳ್ಕೊಬೇಕು. ಅಥವಾ ಪಾಪಗಳೆಲ್ಲ ಹೋಗ್ತವೆ. ಇದಾದ್ಮೇಲೆ ಮುಂದೆ ಅವನು ಏನು ಮಾಡಿದ, ಈ ಶ್ರಾವಣ ಮಾಸದಲ್ಲಿ ಮತ್ತೊಂದು ಬಾರಿ ಅವನು ಪ್ರವಚನ ಮಾಡಿದ, ಈ ಭಾಗವತ ಸಪ್ತಾಹ ನಡೆಸಿದ. ಆಗ ಹಿಂದಿನ ಶ್ರೋತೃಗಳೇ ಮತ್ತೆ ಶ್ರವಣ ಮಾಡಿದರು. ಹೀಗೆಲ್ಲ ಶ್ರವಣ ಮಾಡಿದಾಗ ಅಲ್ಲಿ ಸ್ವಯಂ ಭಗವಂತನೇ ತನ್ನ ಸೇವಕರ ಜೊತೆಗೆ ಬಂದ. ಅನೇಕ ವಿಮಾನಗಳಿದ್ದವು. ಭಗವಂತ ಅಲ್ಲಿ ಬಂದು ಪಾಂಚಜನ್ಯ ಶಂಖ ಅಂತ ಒಂದು ಕೈಯಲ್ಲಿರ್ತದೆ, ಅದನ್ನು ಊದಿದ. ಗೋಕರ್ಣನನ್ನು ಆಲಿಂಗಿಸಿ ಅವನ ಮೇಲೆತ್ತಿದ. ಅವನಿಗೆ ತನ್ನ ಲೋಕ ಕೊಟ್ಟ. ಮತ್ತು ಅಲ್ಲೇನು ಬೇರೆ ಬೇರೆ ಶ್ರೋತೃಗಳಿದ್ರಲ್ಲ, ಅವ್ರಿಗೂ ಎಲ್ಲರಿಗೂ ತನ್ನಂತೆ ಹೊಳೆಯುವ ಪೀತಾಂಬರ, ಶಂಖ, ಚಕ್ರ ಇಂಥದನ್ನೆಲ್ಲ ಧರಿಸಿದ್ರು ಅವರು ಕೂಡ. ಆ ಗ್ರಾಮದಲ್ಲಿ ಏನೋ ಒಂದು ನಾಯಿ, ನೀಚರು, ಯಾರೇ ಏನೇ ಇರಲಿ, ಅವರೆಲ್ಲ ಯಾರು ತಮ್ಮ ಸಾಧನೆ ಮುಗಿಸಿದ್ರಲ್ಲ ಹಿಂದೆ, ಅವರೆಲ್ಲ ಭಗವಂತನ ಕೃಪೆಯಿಂದ ಈ ಗೋಕರ್ಣ ಮಾಡಿದ ಪ್ರವಚನವನ್ನು ಕೇಳಿ ಭಗವಂತನ ಲೋಕಕ್ಕೆ ತಲುಪಿದರು. ಹಿಂದೆ ರಾಮಚಂದ್ರ ತನ್ನ ಅವತಾರ ಎಲ್ಲ ಮುಗಿದ ಮೇಲೆ, ನೀವು ಯಾರ್ಯಾರು ಬರ್ತಿದ್ರೆ ಬರ್ಬೋದು, ನಿಮಗೆಲ್ಲ ಮೋಕ್ಷ ಕೊಡ್ತೀನಿ ಅಂತ ಹೇಳಿದ್ನಂತ. ಆಗ ಅವನ ಜೊತೆ ಎಲ್ಲರೂ ಹೊರಟೋಗಿದ್ರು. ಅದರಂತೆ ಇಲ್ಲಿಯೂ ಕೂಡ ತಮ್ಮ ಸಾಧನೆಯನ್ನು ಮುಗಿಸಿದಂಥ ಎಲ್ಲರೂ, ಸಾಧನೆ ಮುಗಿಸದೇ ಇದ್ದವ್ರು ಇನ್ನೂ ಹೋಗಲಿಲ್ಲ, ಅವ್ರಿಗೆ ಮತ್ತೂ ವಿಳಂಬ ಇತ್ತು. ಯಾರ ಸಾಧನೆ ಪಕ್ವ ಆಗಿತ್ತು ಅವರೆಲ್ಲ ಭಗವಂತನ ಜೊತೆಗೆ ವೈಕುಂಠಕ್ಕೆ ಹೊರಟೋದ್ರು. ಇದು ಆ ಶ್ರವಣದ ಫಲ. ಗೋಕರ್ಣನ ಭಾಗವತ ಪ್ರವಚನ ಕಿವಿಯಿಂದ ಕೇಳಿದರು. ಯಾರು ಕೇಳಿದ್ರಲ್ಲ ಮತ್ತೆಂದು ತಾಯಿಯ ಗರ್ಭಕ್ಕೆ ಅವ್ರು ಬರಲಿಲ್ಲ. ತೀಕ್ಷ್ಣವಾದ ತಪಸ್ಸು ಮಾಡಿದರೂ ಕೆಲವು ಬಾರಿ ಇಂಥ ಫಲ ಸಿಗದೇ ಇರಬಹುದು. ಗಾಳಿ, ನೀರು, ಒಣ ಎಲೆ ತಿಂದು 5 ಅಗ್ನಿಗಳ ನಡುವೆ ತೀಕ್ಷ್ಣವಾದ ತಪಸ್ಸು ಮಾಡಿದರೂ ಇಂಥ ಫಲ ಸಿಗದೇ ಇರಬಹುದು. ಅದು ಭಾಗವತ ಶ್ರವಣದಿಂದ ಸಿಕ್ಕಿತು. ಇದು ಒಂದು ಪವಿತ್ರವಾದ ಇತಿಹಾಸ. ಚಿತ್ರಕೂಟ ಅಂತ ರಾಮನ ಕಥಾದಲ್ಲಿ ಬರ್ತದೆ. ಮಧ್ಯಪ್ರದೇಶ, ಮಹಾರಾಷ್ಟ್ರ ಪರಿಸರದಲ್ಲಿರುವಂಥ ಒಂದು ಪ್ರದೇಶ ಅದು. ಶಾಂಡಿಲ್ಯ ಅಂತ ಅಲ್ಲೊಬ್ಬ ಮುನಿ, ಅವನು ಚಿತ್ರಕೂಟದಲ್ಲಿ ಇರ್ತಾನೆ. ಅವನು ಈ ಕಥಾವನ್ನು ಯಾವತ್ತೂ ಹೇಳ್ತಿರ್ತಾನೆ. ಒಂದು ಬಾರಿ ಅದನ್ನು ಕೇಳಿದರೂ ನಮ್ಮೆಲ್ಲ ಪಾಪಗಳು ಸುಟ್ಟು ಹೋಗ್ತವೆ. ಇದನ್ನು ಗಮನಿಸಬೇಕು. ಶ್ರಾದ್ದ ಕಾಲ ನಡೆದಾಗ ಅಲ್ಲಿ ಇದನ್ನು ಪಠನ ಮಾಡಬೇಕು. ಆಖ್ಯಾನಮೇತತ್ ಪರಮಂ ಪವಿತ್ರಂ ಸಕೃತ್ ಶ್ರುತಂ ಸಕೃತ್ ವೈ ವಿದಹೇತ್ ಅಘೌಘಂ ಶ್ರಾದ್ಧೆ ಪ್ರಯುಕ್ತಂ ಪಿತೃತೃಪ್ತಿ ಮಾವಹೇತ್. ಶ್ರಾದ್ದ ನಡೆದಾಗ ಮಹಾಭಾರತ, ಭಾಗವತ ಇಂಥದ್ದೆಲ್ಲ ಕೆಲವನ್ನ ಅಲ್ಲಿ ಬೇರೆ ಶ್ರಾದ್ದ ಮಾಡುವ ಯಜಮಾನ ಒಬ್ಬಿರ್ತಾನೆ, ಮಾಡಿಸುವ ಪುರೋಹಿತ ಒಬ್ಬಿರ್ತಾನೆ. ಇನ್ನು ಕೆಲವರು ಬೇರೆಯವರು ಇದನ್ನು ಪಠನ ಮಾಡಬೇಕು ಅಂತಿದೆ. ಅದರಲ್ಲಿ ಇದು ಒಂದು. ಹೀಗೆ ಮಾಡಿದರೆ ಯಾರ ಕುರಿತು ಶ್ರಾದ್ದ ಮಾಡ್ತಿರ್ತೀವಲ್ಲ ಅವರಿಗೂ ಸಮಾಧಾನ, ತೃಪ್ತಿ ಆಗ್ತದೆ, ಪುನರ್ಜನ್ಮ ಇಲ್ಲದಂತಾಗ್ತದೆ. ಅಲ್ಲಿಗೆ ಪದ್ಮಪುರಾಣದ ಉತ್ತರಖಂಡದಲ್ಲಿ ಭಾಗವತ ಮಹಾತ್ಮ್ಯ, ಅದರಲ್ಲಿ 5ನೇ ಅಧ್ಯಾಯ ಗೋಕರ್ಣನಿಗೆ ಮೋಕ್ಷ ಪ್ರಾಪ್ತಿಯಾಗಿದ್ದು ಅಂತ ಆ ಭಾಗ ಇಲ್ಲಿಗೆ ಸಮಾಪ್ತ ಆಗಿದೆ. ಇವತ್ತಿನ ಭಾಗವು ಕೂಡ ಸಮಾಪ್ತವಾಗಿದೆ.